ಮಾತು ಒಂದು ಹೆಂಗ ಹೇಳಬೇಕಪ್ಪ ಅಂದ್ರ ಹೆಂಗ್ರಿಪ್ಪ ಮಾತಾ ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದ್ ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಆಹಾ ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ ವೈರಿ ನೋಡು ಮುದಕ್ ಹೆಂಗ್ ಬತ್ ನೋಡ್ಲ ವೈರಿ ನನ್ನ ಮುದಕ್ ಬತ್ತ ಅದು ಹಾ ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ ಹೌದ್ರಿಪ್ಪ ಈ ಕಾರ್ಕಲ್ ಮ್ಯಾಳಿಗೆ ಮುಗಳಾಳ ಮ್ಯಾಳೆ ವೈರಿ ವೈರಿ ತಿಳ್ಕೊಂಡು ಕುಡಿಸ್ಯಾರ ಅವ್ರ ಹೌದ್ರಿಪ್ಪ ಹೌದು ಕರೆಯದ ಮಾತಿದು ಮಗನ ನೀ ಕುರ್ಚಿ ಹಾಕೊಂಡು ಕೂತ್ರ ನಾ ಏನು ಹಂಸ್ತನಂತಿದ್ದಿ ನಿನಗ ರಗ್ ತಗೊಂಡ್ ರಗ್ ಏ ಇಲ್ಲ ಹೊಚ್ಕೊಳಕ ಇಲ್ಲಿ ಕೆಲವೊಂದು ಮಂದಿ ಚಟಗಳದಾವ ಹೆಂಗ್ ಗೊತ್ತನ ಹೆಂಗ್ರಿಪ್ಪ ನಾವು ಮಾತಾಡೋ ಸಂದರ್ಭದಾಗ ಅಪ್ಪಂದಲ್ಲ ಹಾ ಈ ಅಪ್ಪಂದ್ ಹೇಳತ್ತಿಲ್ಲ ಮತ್ ಬ್ಯಾರೆದವ್ರದು ಕೆಲವೊಂದು ಮಂದಿ ಅದಾರ ಹೌದಾ ಮಾತಾಡೋ ಸಂದರ್ಭದಾಗ ಏರು ಮಾರ್ಗ ಮಾತಾಡ್ತಿರ್ತೀವಿ ನಾವ ಬಂದ್ ಬಿಡ್ದವಳೆ ಸುಮ್ ಫುಲ್ ದರ್ಬಾರ್ಲಿ ಬರೋದ ಅವ್ ಮಾತಾಡು ಪಾಪ ಏನಾರ ಮಾತಾಡುತ್ತಿತ್ತಂದ್ರ ಅದ ಅಂಜಿ ಬಾಯಿ ಬಿಟ್ಟಿರ್ಬೇಕು ನೋಡ ಕಂಡಪಡಿ ಡಾನ್ ಇದ್ದಾರಗತ್ತೆ ಬಂದ್ ಬಿಡುದು ಎದಿ ಸೆಟ್ ಗೊತ್ತು ಹಾ ಯಾಕ ನಾ ಮಾತಾಡ್ತ ಮುಂದೆ ಸಂಶಯ ಐತು ಹೌದಾ ಯಾನ್ ಜಗಳಕ್ಕೆ ಬಂದಾರೋ ಹೌದು ಅಂತೇಳಿ ಅವ್ರಿಗೆ ಸಂಶಯ ಆಗ್ಬೇಕಲ್ಲ ಹೌದಿವಾ ಅಂದ ಬಾಯನ ಮಾತು ಹಾರಿಸಿ ಬಿಡುದು ಹೌದು ಅಂದ್ರ ಅಲ್ಲಿಂದ ಈ ಮಗ ಇನ್ಕ ಮಟ್ಟ ಹಾಡತ್ ಮುಂದೆ ಬಂದಿಲ್ಲ ಈಗ ಕೂತಾನ ಬಾಯನ ಮಾತು ಹಾರಸಾಕ್ ಕುಂತಾನ ಇಲ್ಲಿ ಹಾ ಹೌದಿಲ್ಲ ಅಂಜು ಹುಲಿ ಅಲ್ಲ ಇದು ಹಾ ಹಾ ನೀ ಹೊಡಿ ಇನ್ನೊಂದು ಹೊಡಿ ರೆಡ್ ಬುಲ್ ನೀ ಎಂತ ತಂಡ್ಯಾಗ ಹೋಗೊಂದು ಕೊಡಣ ಎಲ್ಲಿ ಸಿಕ್ಕತ್ತು ಯಪ್ಪ ಇಂತ ತಂಡ್ಯಾಗ ಚಲೋ ಸಿಕ್ಕತ್ ನನಗೊಂದು ತೊಗೊಂಬ ಒಂದಿಟ್ಟು ಏ ಮಾಡು ಒಂದು ಮಾತು ಹೇಳ್ತೀನಿ ಕೇಳ ದಾರು ಕುಡಿಯೋರ ಬಗ್ಗೆ ಹೇಳ್ರಿಪ್ಪ ಹೌದಿಲ್ಲ ಹೌದು ದಾರು ಕುಡಿಯೋರು ಎಂದೂ ಸುಳ್ಳು ಹೇಳುವುದಿಲ್ಲ ಅವರು ಒಟ್ಟ ಸುಳ್ಳು ಹೇಳಂಗಿಲ್ರಿ ಅವರು ಹೌದಿಲ್ಲ ಹೌದಿವ ಹೌದು ಆದ್ರೆ ಒಂದು ಮಾತು ಹೇಳ್ತೀನಿ ಎಷ್ಟೋ ಮಂದಿ ದಾರು ಕುಡಿದ ಸಂಸಾರ ಹಾಳು ಮಾಡ್ಕೊಂಡಾರ ಹಾ ಯಾರು ಹೇಳಕತ್ತೀರಕ್ಕ ಯಾರು ಹೇಳತ್ರಿ ಈ ಭೂಮಿ ತೆಲಿ ಮ್ಯಾಲ ದಾರು ಕುಡಿದು ಯಾಕ ಯಾಕ್ರಿ ಅದಕ್ಕೆ ಹೌದು ಎಷ್ಟೋ ಕನಿಷ್ಠ ಅಂದ್ರ ಎಷ್ಟೋ ಮಂದಿ ದಾರು ಕುಡಿದ ಸಂಸಾರ ಹಾಳು ಮಾಡ್ಕೊಂಡಾರ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ದುಡ್ಲಿಕ್ಕೆ ಹೋಗ್ಯಾರ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ದುಡ್ಲಿಕ್ಕೆ ಹೋಗಿದಾರ ಏನ್ರಿ ದುಡಿದ್ರು ಕೂಡ ಮಾಡಿರ್ತಕ್ಕಂತ ಸಾಲ ತಿರಿಲ್ಲ ಲಾಸ್ಟ್ ಹೆಂಡ್ರ ಕೊಳ್ಳನ ತಾಳಿ ಕೊಳ್ಳಾಗ ಉಳಿದಿಲ್ಲ ಹೆಂಡ್ರ ಕೊಳ್ಳನ ತಾಳಿ ಉಳಿದಿಲ್ಲ ಹೌದು ಅದಕ್ಕೆ ನಮ್ಮ ತಾಳಿ ಕೊಟ್ಟ ರಾಜು ಒಂದು ಮಾತು ಹೇಳಿದ್ರಿ ಏನಪ್ಪ ದಾರು ಕುಡ್ದವನ್ ದರ್ಯಾಪುರ ಮಕ್ಕಳು ಬೀರ್ ಕುಡ್ದವನ್ ಬೀರಾಪುರ ಮಕ್ಕಳು ಪಾಕೆಟ್ ಕುಡ್ದವನ್ ಪಾರ್ವತಿ ಮಕ್ಕಳು ಒಟ್ಟಾರೆ ಹೇಳ್ಬೇಕಾರಲ್ಲ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಹೌದು ನೀನು ಬಹುಶಃ ಅವನ ಕಂಪನಿ ಇದೀಕ ಅಂತದ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಹಾ ಒಂದ್ ಅವ್ರು ಕೇಳತ್ತಾರ ಏನತ್ರಿ ನಿನಗ ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳ ಹೌದು ಹೌದು ಇಲ್ಲಿ ಸಭದಾಗ ಕೆಲವೊಂದು ಮಂದಿ ದಾರು ಕುಡಿದಿಲ್ಲ ಮುತ್ಯಗಳು ಎಲ್ಲರೂ ಹಂಗೆ ಕೂತ್ ಕೇಳತ್ತಾರಂದ್ರ ಅವ್ರು ಕುಡಿದಿಲ್ಲ ಮತ್ತ ಅವ್ರು ಯಾರ ಅಲ್ಲಿ ಪೊಲೀಸರು ಮಕ್ಕಳು ಅವರು ಹೌದು ಅಂದ್ರೆ ಅವ್ರು ಇದ್ದು ಭೂಮಿ ಮೇಲೆ ಇದ್ದು ಭೂಮಿ ಮೇಲೆ ಸತ್ತಂಗ ಅವರು ಕುಡಿಬೇಕು ಮನುಷ್ಯ ಜೀವನದಾಗ ಏನೈತಿ ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗಿಬಿಡುದಪ್ಪ ಹಿಂಗಂದಿ ಹೌದು ಒಂದ್ ಮಾತು ಹೇಳ್ತೀನಿ ಏನ್ರಿ ಅವ್ರ ಭೂಮಿ ಮೇಲೆ ಇದ್ದು ಸತ್ತಂಗ ಹೌದು ಹೌದಿಲ್ಲ ಹಾ ಮತ್ ಇವ್ ತಾಳ ಬರ್ಸವ್ರು ಇಬ್ರು ಕುಡಿಯಂಗಿಲ್ಲ ಇವ್ರು ಯಾರು ಇವ್ರು ಹುಸುಳಿ ಮಕ್ಕಳು ಇವ್ರು ಏಯ್ ಬಾವಡಿ ನೋಡಿ ಬಾವಡಿ ಮೊಮ್ಮಕ್ಕಳು ಸಲ್ಮಾನ್ ಖಾನ್ ಆಗ್ಯಾರ ಮ್ಯಾಲ ಹಾಕಿದ್ರೆ ತಳಗ್ ಬೀಳ್ತಾವ ಹಾಲ ಹಿಂಗಂದಿ ಹೌದು ಅಂದ್ರ ನಿನ್ನ ವಿಚಾರ ಒಟ್ಟು ಕುಡಿಬೇಕಂದಿ ಅಕ್ಕ ದಾರು ಕುಡಿದ್ರ 3 ಲಾಭ ಅದಾವು ದಾರು ಕುಡಿದಿಂದ 3 ಲಾಭ ಹೌದು ಏನದಾವ ದಾರು ಕುಡಿದ್ರೆ ರೋಡ್ ಮೇಲೆ ಹೊಂಟು ಅಂದ್ರೆ ನಮಗ್ ಒಂದು ನಾಯಿ ಕಡಿಯಂಗಿಲ್ಲ ಇದು ಒಂದೇ ಲಾಭ ಹೌದು ನಾಯಿ ಯಾಕೆ ಕಡಿಯಂಗಿಲ್ಲ ಇವನ ಮಗ ನಾಯಿಕಿತ್ತ ನಾಯಿಗೆ ಆ ಕಾಡ್ಯಮ್ ಈ ಕಾಡ್ಯಮ್ ಆ ಕಡೆ ಎಲ್ಲಿ ನಾಯಿ ಕಡಿಬೇಕಿತ್ತು ನಾಯಿಕಿತ್ತ ಹುಚ್ಚನಾಗಿ ತಿರ್ಗಾಡ್ತಾರ ಮೊಮ್ಮಗ ಇವ ಅಂದ್ರೆ ಇದು ದಾರು ಕುಡಿಯವ್ ನಾಯಿ ಕಡಿಯಂಗಿಲ್ಲ ದೊಡ್ಡ ನಾಯಿ ಬಂದತ್ತೆ ಸಣ್ಣ ನಾಯಿ ಹರಗೆಲ್ ಬೀಳ್ತೈತೆ ಅದು ಹೌದು ಇನ್ನು ಎರಡನೇ ಲಾಭ ದಾರು ಕುಡಿಯೋನ್ ಮನಿ ಹೊಟ್ಟೆ ತುಡುಗಾಗಂಗಿಲ್ಲ ಯಾಕ್ರಿ ಯಾಕೆ ತೊಡಗಂಗಿಲ್ಲ ಮನ್ಯಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೋಯ್ದು ವೈನ್ ಶಾಪ್ ಇಟ್ಟಿರ್ತಾರೆ ಅಲ್ಲೇನು ಬಗರಿ ಇಟ್ಟಿರ್ತಾರೆ ಮನ್ಯಾಗ ತುಡುಗ್ ಮಾಡಾಕ ಅಂದ್ರೆ ಏನು ಇರ್ಲಿ ಇದು ಎರಡನೇ ಲಾಭ ಸಂಸಾರ ಹೋದ ದಾರುದ ಅಂಗಡಿಯಾಗ ಮಾಡ್ತಾನ ಮೊಮ್ಮಗ ಇವ ಇನ್ನು ಮೂರನೇ ಲಾಭ ದಾರು ಕುಡಿಯಂಗ ಹೊಟ್ಟೆ ಜಡ್ಡ ಬರಂಗಿಲ್ಲ ಯಾಕ ದಾರು ಕುಡಿದು ಶರೀರ ಎಲ್ಲ ಫಿಲ್ಟರ್ ಆಗಿರ್ತೈತಿ ಒಮ್ಮೆ ಹಲಿಗಿನ ಹಚ್ಚಿಬಿಡ್ದೇವ ಜಡ್ಡ ನಕ್ಕಡು ಬುಕ್ ನಕ್ಕಡು ಜಡ್ಡ ನಕ್ಕಡು ಬುಕ್ ನಕ್ಕಡು ಅಂದ್ರ ಏನ್ರಿ ಅವ ಹೊಟ್ಟೆ ಜಡ್ ಬರಲ್ಲ ಬರಂಗಿಲ್ಲ ಒತ್ತಾಟ ಹಲಿಗಿನ ಹಚ್ಚಿಬಿಡುದು ಏ ಮಾಡು ಏನ್ರಿ ಕುಡಿಬೇಕ ಹೌದು ಕುಡಿಬೇಕು ಕೇಳಿಲಿ ಏನ್ರಿ ಕುಡಿದರೆ ಕುಡಿಯದಂತಿರಬೇಕು ಕುಡಿದರೆ ವಾಸನೆ ಬರದಂತಿರಬೇಕು ಹೌದು ಕುಡಿದರೆ ಜೋಲಿ ಹೊಡೆಯದಂತಿರಬೇಕು ಕುಡಿದರೆ ಹೆಂಡತಿ ಮೆಚ್ಚಿ ಹೌದೌದೆನ್ನಬೇಕು ಹೌದವ ಹೌದು ಕುಡಿಬೇಕು ಕುಡಿಬೇಕು ಒಟ್ಟು ಜೀವನದಾಗ ಹೌದು ಹೌದು
ಏನು ಕುಡಿಬೇಕು? ಯಾನ್ ಕುಡಿಬೇಕಿವ? ಶುದ್ಧ ಫಿಲ್ಟರ್ ನೀರು ಕುಡಿಬೇಕು. ಜೋಲ ಸ್ವರತ್ನ ಒಳಸಕು. ಏನ್ ಹೇಳಿದೆ ಇದನ್ನ? ಹಂಗಾಗಿರ್ಬಾರ್ದು ಮಾತಾ. ಹೌದಿವ ಹೌದು ಹೌದಿಲ್ಲ? ಹಾ ಇರ್ಲಿ. ಆ ದಾರದ ಬಗ್ಗೆ ಹೇಳಿ ಕೆಲವೊಂದು ಮಂದಿ ಜಗತ್ತಿನೊಳಗೆ ಕುಡ್ದಾರ. ಅವ್ರೆಲ್ಲಾ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಹೌದು ಅವ್ರ ಹೌದು. ಈಗ ನಾವು ಬೇರೆ ಕುಡಿಯಾಕತ್ತೀವ. ಒಂದ್ ಮಾತು ಹೇಳ್ತೀನಿ ಮಾಡು, ಪಾಲ್ತೋ ಮಾತಾಡೋದು ಬೇಡ. ಏನ್ರಿಪ್ಪ? ಯಾಕಪ್ಪ ಅಂದ್ರ ನವಲಗುಂದ ನಾಗಲಿಂಗ ಮುತ್ಯ ಕುಡದ ಇವನು ಕಲಿಯುಗದ ಕಲ್ಲಿನ ಗುಡಿ ಕಟ್ಟಕೊಂಡಾಗ ದೇವರಾಗಿ ಮೆರೆದ. ಹೌದಿವ ಹೌದು. ಸದಾಶಿವ ಮುತ್ಯ ಕುಡದ ದಾರು ಹೊಳಿನೇ ದಾರು ಮಾಡಿಬಿಟ್ಟ. ಹೌದಿವ ಹೌದು ಬಿಟ್ಟ. ಮತ್ತ ಇಟ್ಗಿ ಭೀಮವ್ವನ ಮಗ ಕಾಳಿಂಗಪ್ಪ ಇವನು ಕೂಡ ದಾರು ಕುಡದ. ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಆ ಮಾಡಿರ್ತಕ್ಕಂತ ಮಾತು ಒಂದು ಹುಸಿ ಹೋಗ್ಲಿಲ್ಲ. ಇವರು ದಾರದ ಕುಡದ ನುಡಿ ಮಾಡಿರು. ಹೌದವ ಹೌದು. ಹೌದಿಲ್ಲ? ಹೌದಾ? ಸಿಂಧಿ ಕುಡದ ನುಡಿ ಮಾಡಿರು. ಯಾರು? ಹೌದಿಲ್ಲ? ಹೌದಿವ. ಯಾರತ್ ಹೇಳಂಗಿಲ್ಲ, ನಾಯಕ ಹೇಳಿದನ. ಹೌದು. ಬಂಡ್ರ ಹೌದಿಲ್ಲ? 2 ಕಿಲೋ ತಗೊಂಬ ಹೋಗಿ ಅಂದ್ರ ನಂದು ಹುಳಕ್ ತಗದಿಗಿದಾನಂತೇಳಿ ಅವ್ನು ಹೇಳತ್ತಾನ. ಹಿಟ್ಟು ಹಂಚಿಕೆದ ಇಲ್ಲಿ ಅವನು ಹೊಡೆದಾನು. ಅಂದ್ರ ಜರ್ ಕಡ್ತ ವೈನಿ ಏನಾರ ಕೇಳಿ ಮಾತ್ರ ಬೈದಿಗಿದಾಳ ಅಂತೇಳಿ ಅವಂದದು. ಹೌದಿವ ಹೌದು. ಹೌದಿಲ್ಲ? ಖರೆ ಅದ. ಇರ್ಲಿ. ಯಾಕಪ್ಪ ಅಂದ್ರ ಆ ಮಹಿಷಾಸುರನ ಮರ್ದನ ಮಾಡುವಂತ ಸಂದರ್ಭದಾಗ ಸಾಕ್ಷಾತ್ ದೇವಿ ಕೂಡ ಮದ್ಯಪಾನವನ್ನ ಸೇವನೆ ಮಾಡಿ ದೈತನ ಸಂಹಾರ ಮಾಡಿದಳು. ಇವರೆಲ್ಲಾ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಹೌದಿವ. ನೀವೆಲ್ಲಾ ಧರ್ಮವನ್ನ ಹಾಳು ಮಾಡ್ಲಿಕ್ಕೆ ಕುಡ್ಲಿಕ್ಕತ್ತೀರ ಅಷ್ಟೇ. ನಾವು ಹರ್ಯಾಗಳನ್ನ ಅದ್ರಾಗ ಜಳಕ ನಂಬುದು. ಅವ್ರಿಗೆ ನಿಮಗ ಬಹಳ ಅಜಗಜಾಂತರ ಪರಕದ. ಅವರೆಲ್ಲ ಕುಡ್ದಾರ ತಿಳ್ಕೊಂಡ ನೀವು ಕುಡದ ನಿಮ್ಮ ಸಂಸಾರ ಹಾಳು ಮಾಡ್ಕೊಳ್ಬ್ಯಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲಾರದೆ. ಹೌದ್ರಿಪ್ಪ. ಅದಕ್ಕೆ ಮಾತು ಹೆಂಗ ಬರ್ತದ? ಹೆಂಗ್ರಿಪ್ಪ ಮಾತ? ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹೆಂಡತಿ ನಕ್ಕರೆ ಚಮತ್ಕಾರ, ಪುಡಿಕಾರ. ಹೆಂಡತಿ ನಕ್ಕರೆ ಚಮತ್ಕಾರ. ಗುರು ನಕ್ಕರೆ ಜ್ಞಾನೋತ್ಕಾರ. ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತ. ಹೌದ್ರಿಪ್ಪ ಹೌದು. ಇರ್ಲಿ. ಯಾಕಪ್ಪ ಅಂದ್ರೆ ನಿಮಗೆ ಸ್ವಲ್ಪ ನಿದ್ದೆ ಬರಾಕತ್ತ ನಗಸ್ಬೇಕಂತೇಳಿ 2 ಮಾತು ಹೇಳಿದ್ದಾಗಿದೆ. ಹೌದು. ಅದಕ್ಕೆ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ ಇಲ್ಲ. ನೇರವಾಗಿ ಯಾಕೋ ಮುದುಕಗೆ ತಂಡಿ ಹೆಚ್ಚಿ ಆಮೇಲೆ ಹೋಯ್ತು. ನೇರವಾಗಿ ವಿಷಯಕ್ಕೆ ಬರೀನ. ಹೌದಿಲ್ಲ? ಹೌದು. ಆತ ಯಾಕಪ್ಪ ಅಂದ್ರ ಮುದುಕ್ರ ಹೇಳಿರೋರು ಏನತ್ರಿ ಯಾನಂತೇಳಿ. ಹೌದಾ? ಪೈಲಾ ಸಂದಿಗೆ ದಿಮ್ಮ ಹೊಡೆದು ಕೂಡಲೇನೆ ಹೌದು ಭಂಡಾರ ಮತ್ತು ಭಸ್ಮದ ವಿಷಯ ಇಟ್ಟಾರ. ಅದರೊಳಗೆ ಆದ ಹೋಗ್ಲಿ ನಂತರ ಮಾತಾಡೋಣ. ಅವರ ತುಪ್ಪ ಹ್ಯಾಂಗ ತಯಾರಾಗ್ತೈತಿ ಹಾಲಿನಿಂದ ಅನ್ನುವಂತ ಮಾತನ್ನ ಹೇಳಿದಾಗ ಅದರೊಳಗೆ ನಾನೊಂದು 3 ಮಾತು ಕೇಳಿದ್ದಿನ. ಕೇಳಿದ್ವಲ್ಲ 3. ಏನಂತೇಳಿ? ಏನ್ರಿಪ್ಪ? ಹಾಲಿನೊಳಗ ಯಾವ ದೇವರದಾನ? ಅದಾನ. ತುಪ್ಪಿನೊಳಗ ಯಾವ ದೇವರದಾನ? ಯಾವ ದೇವರದಾನ? ಮೊಸರಿನೊಳಗೆ ಯಾವ ದೇವರದಾನ? ಮೊಸರಿನೊಳಗ ಯಾವ ದೇವರದಾನ? 3 ಮಾತು ಕೇಳಿದ್ವು. 3 ಮಾತು ಕೇಳಿದಾಗ ನಿಮ್ಮ ಅಪ್ಪ ಏನಂದೇವ ಇದಕ್ಕ? ನಮ್ಮ ಅಪ್ಪ ಹೇಳಿದ 4 ಮಾತು ಹೇಳಿನಿ, ಅದರೊಳಗೆ ಒಂದು ತಪ್ಪು ಹೇಳಿನಿ. ಆ ತಪ್ಪನ್ನ ಮಗಳ ಎತ್ತಿನಿ ಹೇಳಿದ್ದೆ ಕರೆ ಆಯ್ತಪ್ಪ ಅಂದ್ರೆ ನನ್ನ ಮಗಳ ಅಭ್ಯಾಸ ಮಾಡಿದಳು ಅಂತ ಹೇಳ್ತೀನಿ. ಹೇಳಿದ ನಿಮ್ಮಪ್ಪ. ನೀ ಯಾನ ಸುತ್ತು ಬಳಸಿ ಪಂಚ ಮಹಾಭೂತಗಳಿಂದ ಹುಟ್ಟಿರ್ತಕ್ಕಂಥದ್ದು ಶರೀರ ಹಿಡ್ಕೊಂಡು ಹಿಡ್ಕೊಂಡು ಈ ಏನ 5 ಈ ಪಂಚಾಮೃತಕ್ಕೆ ತಂದು ಜೋಡಿಸಿಯಲ್ಲ. ಆಕಳ ಇದ್ರ ಹಾಲಿನಿಂದ 5 ಪಂಚಾಮೃತಕ್ಕೆ ಏನು ತಂದು ಜೋಡಿಸಿಯಲ್ಲ ಅಪ್ಪಾಜಿ. ಹೌದ್ರಿಪ್ಪ. ನಾ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕ ನೀ ಹೇಳ್ತಕ್ಕಂಥ ಉತ್ತರಕ್ಕ 3 ಒಂದ ಅಲ್ಲ, 3ಕ್ಕೂ ಸಂಬಂಧನೇ ಇಲ್ಲ ನನ್ನ ಮನಸ್ಸಿಗೆ. ಹೌದು. ಹೌದಿಲ್ಲ? ಸಂಸಾರ ಸುತ್ತೋದು. ನೀ ಏನು ಒಂದತ್ ಹೇಳಿದಿಲ್ಲ. ನಾ ಹೇಳಿರ್ತಕ್ಕಂಥ ಪ್ರಶ್ನೆಕ್ಕ ಮಾತಿಗೆ ನೀ ಹೇಳಿರ್ತಕ್ಕಂಥ ಉತ್ತರಕ್ಕ ಅದಕ್ಕೊಳಕ ಸ್ವಲ್ಪ ಆ ವಸ್ತುವನ್ನ ನಾವು ದೇಹದೊಳಗ ಸೇವನೆ ಮಾಡಿರ ಅದು ನಮಗ ಇದೇ ಅನುಭವ ಆಗಿರ್ಬೇಕು. ಅದ ಅನುಭವ ಆಗೈತಂದ್ರ ಅದರೊಳಗ ಯಾವ ದೇವರದ ಅನ್ನುವಂಥದ್ದು ಕಂಡು ಹಿಡಿ ಇನ್ನು ಮೇಲ್ಪಟ್ಟು ಗೊತ್ತಾಗುತ್ತದೆ. ಹಾದಿ ಹೇಳಿನಿ ಹೊಂಟ್ರ ನೋಡ್ರಿ ಮದ್ರ ಅವರು. ಹೌದಿಲ್ಲ? ಹೌದು. ಈಗ ಹಾಲು ಕುಡಿದೀವಪ್ಪ ಅಂದ್ರ ಹೌದು ದೇಹಕ್ಕೆ ಏನಾಗ್ತದ? ಹೌದು. ಹಾದಿ ಹೇಳ್ತೀನಿ. ಹೌದು ಹೇಳ್ರಿ. ಹೌದಿಲ್ಲ? ಹೌದು. ಹಾಲವನ್ನ ನಾವು ಸೇವನೆ ಮಾಡಿದಪ್ಪ ಅಂದ್ರೆ ದೇಹಕ್ಕೆ ಏನಾಗ್ತದ? ತಂಪಾಗ್ತದ. ತುಪ್ಪವನ್ನು ಸೇವನೆ ಮಾಡಿದಪ್ಪ ಅಂದ್ರೆ ಕಾವಾಗ್ತದ. ಶರೀರ ಹೀಟ್ ಆಗ್ತದ. ಹೌದು. ಹೌದಿಲ್ಲ? ಹೌದಾ? ಇಟ್ಟದಾಗಿ ಅರ್ಥ ಮಾಡ್ಕೋಬೇಕು ನಾವು. ಅದರಾಗ ಮೊಸರವನ್ನ ಹೇಳಂಗಿಲ್ಲ. ಅದನ್ನ ನೀವು ಹೇಳ್ರಿ. ನೀವು ಹೇಳುದ ಹಾಲು ಸೇವನೆ ಮಾಡಿರ ತಂಪಾಗ್ತದ. ತುಪ್ಪ ಸೇವನೆ ಮಾಡಿರ ಶರೀರಕ್ಕೆ ಹೀಟ್ ಆಗ್ತಂದ್ರ
ಉಷ್ಣತೆ ಬರ್ತದ, ಕಾವಾಗ್ತದ. ಕಾವಾಗ್ತದ. ಹೌದು. ಇಟ್ಟರೊಳಗ ತಿಳ್ಕೋರಿ ಅದ್ರೊಳಗ ಯಾವ ದೇವರದಾನ. ಹಾ ಇಟ್ಟ ವಿಚಾರ ಮಾಡೋದು. ನಾ ಹೇಳಿದ ಮಾತ ಅದಕ್ಕೆ ಹೇಳಿನ್ಯ. ಹೌದು. ಮಗಳ ಹೆಂಗ್ ಬೆಣ್ಣೆ ಐತತ್ತ ಮಾತ ಬೆಣ್ಣೆ ಒಂದ್ ನಡಕ್ತಂತ ತೋರ್ಸ್ಯ ನಾವು. ಹಾ ನೀ ಬೆಣ್ಣಿದಟ್ಟೆ ಹೇಳ್ಬೇಡಪ್ಪ. ಬೆನ್ನಿದೊಂದ ಕೂನಿ ಆಕಳ ಹಿಡ್ಕೊಂಡ ಆಕಳ ಗೋಮಂತ್ರ ಹಿಡ್ಕೊಂಡ ಕೈ ಅದ ಕಾಲ್ ಹಿಡ್ಕೊಂಡ ಬಾಲ್ ಹಿಡ್ಕೊಂಡ ಮಕ್ಕ ಹಿಡ್ಕೊಂಡ ಅದ್ರ ಕಿವಿ ಹಿಡ್ಕೊಂಡ ಕಣ್ಣು ಹಿಡ್ಕೊಂಡ ಪ್ರತಿಯೊಂದು ದೇವ್ರ ಅದ್ರೊಳಗ ಅದಾವ. ಯಾವ್ಯಾವ ಜಾಗದಾಗ ಯಾವ್ಯಾವ ದೇವ್ರ ಅದಾವ. ಅದಾನ ಹೌದಿಲ್ಲ? ಹೌದು. ನಮ್ಮ ಅಪ್ಪ ಹೇಳಿದಪ್ಪ ನೀನ ನಮ್ಮ ಯಾಕೋ ನಮ್ಮ ಅವನ ಚಿಂತ್ಯಾಗ ಬಂದಿ ಆಮೇಲೆ ಇವತ್ತು. ಹೌದಿಲ್ಲ? ನಿಮ್ಮ ಅವ್ವ ಹೊರಗೆ ಹಾಕಿದಂಕ ಅಂತಾಳೆ ಗಾಡಿ. ಹಾ ಯಾಕಪ್ಪ ಅಂದ್ರ ಹೌದು ಇಟ್ರ ಯಾಕ ನಾವು ದೇಹಕ್ಕೆ ಉಪಯೋಗ ಮಾಡ್ಕೊಂಡಿವಪ್ಪ ಅಂದ್ರ ಅದು ಏನು ನಮಗ ಲಾಭ ಕೊಡ್ತದ. ಹೌದು. ಆ ಲಾಭದ ತಕ್ಕಂತೆ ಅಲ್ಲಿ ಒಳಗ ದೇವ್ರದಾನ ಅದ್ರೊಳಗ. ಅದಾನ ಹೌದಿಲ್ಲ? ಹೌದವ್ವ. ಈಗ ಇಷ್ಟ ದಾರಿ ಹೇಳಿನಿ. ಹೌದು. ಅಪ್ಪ ಏನು ಮಾತಾಡ್ತಾನ ನೋಡುನು. ಹೌದಿಲ್ಲ? ಹೌದು. ನೀ ಯಾಕ ಒಂದು ಪ್ರಶ್ನೆ ನನಗೂ ಕೇಳ್ರ ಅವ್ರು. ಏನ್ ಕೇಳ್ಯಾರಿಪ್ಪ? ದಿಮ್ಮ ಬಾರಿಸಿದಿವಿ. ಹೌದು. ಹೌದಿಲ್ಲ? ಬಾರಿಸಿದ್ವು. ದಿಮ್ಮದ, ಡಗ್ಗ ಅದ, ತಾಳದ. ಮೂರು ಸಾಮಾನು ಅದಾವು. 3 ಸಾಮಾನುಗಳದಾವ. ಹೌದು. 3 ವಾದ್ಯಗಳದಾವ. ಅದಾವು. ದಿಮ್ಮ ಏನು ನುಡಿತದ? ಹೌದು. ಡಗ್ಗ ಏನು ನುಡಿತದ? ತಾಳ ಏನ್ ನುಡಿತದ? ತಾಳ ಏನು ನುಡಿತದ? ಹೌದು. ಇವು 3 ನುಡಿದಾಗ ಏನ ಶಬ್ದ ಹೊರಬೀಳ್ತದ? ಯಾವ ಮಂತ್ರ ಹೊರಬೀಳ್ತದ? ಹೌದು ಕೇಳ್ಯಾರಿವ ಅಂತೇಳಿ ಮಾತ ಈಗ ಹೇಳಬೇಡ ಮಗಳ. ನಿನಗ ಗೊತ್ತಾದ್ರ ಹೇಳು. ಈಗ ಹೌದು. ಗೊತ್ತಾಗಲಿಕ್ಕಂದ್ರ ಮನೆಗೆ ಹೋದ ನಂತರ ಫೋನ್ ಹಚ್ಚಾರ ಹೇಳು. ಹೌದು. ಇಲ್ಲಕ್ಕೆ ಇನ್ನೇಮ್ ಕೂಡಿದಾಗ್ರ ಹೇಳು. ಇಲ್ಲಂದ್ರೆ ಇನ್ನೊಮ್ಮೆ ಎಲ್ಲಿ ಕೂಡ್ತಿ ಅವಾಗಾರ ಹೇಳು. ಹೌದು. ಹೌದಿಲ್ಲ? ಹೌದು. ಒಟ್ಟು ನಮ್ಮ ಮಗಳ ಅಭ್ಯಾಸ ಅಲ್ಲ ಅವ್ರು ಹೇಳುದು ಕರೆಯದ. ನೀವು ಹಂಗಿಲ್ಲ ನಗಬೇಡ್ರಿ. ಯಾಕಂದ್ರ ಹನ್ನೆಲೆ ಓದಿರುತ್ತ ಮುಂದೆ ಹಸಿರಲ್ಲಿ ನೋಡಿ ನಗತಿತ್ತ. ನಿಮ್ಗ ಇನ್ನ ಬಿಸಿ ರಕ್ತದ. ಹೌದು. ನಿಮ್ಗ ಅನುಭವ ಇಲ್ಲದ್ರದ. ಹೌದು. ಕೋಣಿಲ್ಲ. ಅಪ್ಪಗ ನಮ್ಮ ವಯಸ್ಸು ದಾಟನೆ ಅವ್ ನಿನಗತ್ತೆ ಹಲ್ಕು ಹೊರಗೆ ತೆಗದಿ ಬಂದಾನ. ಸೋಮ ಹಾಲು ಕಿಸಿದು ನೀ ಅವ್ನು ನೋಡಿ ಅಲ್ಲಿಕಿಸಿ ಬೇಡ. ಹೌದಿಲ್ಲ? ಹೌದು. ಮಗಳು ಸಿಟ್ಟು ಬರತ್ತಪ್ಪ ಹಂಗ. ಹೌದು. ಮತ್ತ ಯಾಕೆ ಹೇಳ್ಯಾರ ಗೊತ್ತರ? ಮಗಳ ಸತತವಾಗಿ ಅಭ್ಯಾಸ ಮಾಡ್ಲಿ ಅಂತೇಳಿ ಆ ಪ್ರಶ್ನೆ ಕೇಳ್ಯಾರ ಅವರು. ಬೇಡ ಮುಗಿಸ್ಯಾರ ಅಂತ ಹೇಳಿದ್ರು. ಗಪ್ಪೋಣ ನೀ ಯಾಟ ತಲೆ ಕಡಸ ಸುಮ್ಮಲ ಸುಮ್ ಗಪ್ಪ ಹೇಳತ್ತ ನಟ. ಯಾನ್ ಹೆಚ್ಚಾಗೈತಿ ನಿನಗ? ಮುಗಿಸು ಗಪ್ಪಲ. ಸುಳ್ಳ ಕಡ್ಕುಡ್ ನಡ್ಬಾರಕ್ ಬಂದ್ರೆ ಏನದು ಇರ್ಲಿ. ಹೌದು. ಯಾಕಪ್ಪ ಅಂದ್ರ ಯಾಕ್ರಿಪ್ಪ ನನಗ ತಿಳಿದ ಮಟ್ಟಿಗೆ ಯಾಕಪ್ಪ ಅಂದ್ರ ದಿಮ್ಮ ಏನು ನುಡಿತದ, ಡಗ್ಗ ಏನು ನುಡಿತದ, ತಾಳಿ ಏನು ನುಡಿತದ ಅಂತೇಳಿ ಅಪ್ಪಾಜಿಗಳಿಗೆ ಕೇಳಿದಾರಲ್ಲ. ಕೇಳ್ಯಾರಿವ. ಇದಕ್ಕ ಮಾತ ಡೊಳ್ಳಿನ ಪದ ಹಾಡೋದ್ರೊಳಗೇನೆ ಪುರಾಣದೊಳಗ ಬಂದಿರ್ತಕ್ಕಂಥ ಮಾತ. ದಿಮ್ಮ ಬಾರಿಸುವಂತ ಸಂದರ್ಭದಾಗ ಏನ್ ಮಾಡ್ತದಿವ? ಒಂದು ಮಾತು ಹೇಳ್ತೀನಿ. ಬ್ರಹ್ಮ ದೊಡ್ಡವ ಅಂತೇಳಿ ಮಾತು ಬರ್ತದ. ದಿಮ್ಮ ಬ್ರಹ್ಮ ದೊಡ್ಡವ ಹಿಡ್ದಂಗ ಬಿಟ್ಟಂಗ. ಹೌದು. ಇದು ಡೊಳ್ಳ ನುಡಿತದ. ಡೊಳ್ಳದ ದಿಮ್ಮದ ಹೇಳತ್ತೀನ್ಯ. ದಿಮ್ಮ ಡೊಳ್ಳ ಏನ ಡೊಳ್ಳ ಯಾಕಪ್ಪ ಅಂದ್ರೆ ನಾವು ಗುಣಿ ಕಟ್ಟಿ ನಡಗ ಕಟ್ಟಿ ಡೊಳ್ಳ ಬಾರಿಸ್ತೀವಿ ನೋಡ್ರಿ. ವಾಲಗ ಅಲ್ಲಿ ಬ್ರಹ್ಮ ದೊಡ್ಡವ ಹಿಡ್ದಂಗ ಬಿಟ್ಟಂಗ ಬರ್ತದ. ವಾಲಗ ಬಾರ್ಸಾಗ ನುಡಿತದ. ಹೌದು. ಮತ್ತ ಆ ವಾಲಗ ಬರಸುತ್ತ ಮುಂದೆ ಗುಣಿಲೆ ಬರಸ್ತಾರ, ಎಡಗೈ ಬರಸ್ತಾರ, ಬಲಗೈ ಬರಸ್ತಾರ. ಆ ವಿಷಯ ಮುಂದುವರಿಲಿ. ಮತ್ತೆ ಮುಂದಿರ್ಲಿ ಅದು. ಅದನ್ನ ಮಾತಾಡೋದು ಬೇಡ. ಹೌದಾ? ಈಗ ಇಲ್ಲಿ ನಮ್ಮ ಡೊಳ್ಳಿನ ಹಾಡು ಸಂದರ್ಭದಾಗ ದಿಮ್ಮ ಏನ್ ನುಡಿತದ? ಏನ್ ನುಡಿತದೇವ? ಹೌದಿಲ್ಲ? ಇಲ್ಲ ಡೊಳ್ಳು ಹಾಡುಗಾರಿಕೆ ಅಂತೇಳಿ ಪುರಾಣದಾಗ ಕೊಟ್ಟಾರ. ಡೊಳ್ಳು ಏನು ನುಡಿತದಪ್ಪ ಅಂದ್ರ ದಿಮ್ಮ ತಂಗ ದಿಮ್ಮ ತಂಗ ನುಡಿತದ. ನೋಡು ಮುದಕ್ಕೆ ಹಂಗ ಶಬ್ದ. ದಿಮ್ಮ ತಂಗ. ಹೌದು. ಇದಕ್ಕ ಸರಿಪಟ್ಟು ಅಂತೇಳಿ ಹೇಳಿ ಕರೀತಾರ. ಹೌದು. ಇದು ದಿಮ್ಮ ನುಡಿಯುವಂತ ಮಾತ. ಹೌದು. ಯಾಕಪ್ಪ ಅಂದ್ರ ಡಗ್ಗ ತೊಗಲಿಂದ ಕ್ವಾನಿಂದು. ಮತ್ತ ಕ್ವಾಣಿಂದ ಇರ್ತದೆ. ಹೌದು. ಹೌದಿಲ್ಲ? ಹೌದು. ಡಗ್ಗಾಕ ಟೋಕರಾನು ಅಂತಾರ. ಇದಕ್ಕ ಚೌಗಡು ಅಂತಾರ. ಚೌಗಡು ಎರಡು ಅಂತಾರ. ಇದ ಡಗ್ಗ ಏನು ನುಡಿತದಪ್ಪ ಅಂದ್ರ ಏನ್ರಿಪ್ಪ? ತುಬು ತುಬುಕ್ಕ ತಬಕ್ಕ. ತುಬಕ್ಕ. ತುಬಕ್ಕಲ್ಲ, ಲಾಸ್ಟಕ್ಕೆ ತಬಕ್ಕ. ತಬಕ್ಕನ್ರಿ? ನಂದು ಅಕ್ಷರ ಹೊತ್ತಾಡ್ರಿ. ತಬು ತಬಕ್ಕ. ತಬು ತಬಕ್ಕ. ಇವ್ ಮೊಮ್ಮಗಳು ತಂಬಾಕತ್ತೀವ್.
ಇದು ಡಗ್ಗ ನುಡಿತದ. ಡಗ್ಗ ನುಡಿದ್ ಹೇಳತ್ತಾರ ಅವರು. ಆ ತಾಳ ತಾಳಿ ಏನ್ ನುಡಿತದಿವ? ತಾಳ ಇವ ರಾಕ್ಷಿ ಕೈದಿಂದ ಆಗಿರ್ತಕ್ಕಂಥ ತಾಳ. ಹಾ ಹಾ. ತಾಳದಾಗ 3 ತಾಳ ಬರ್ತಾವ. ಆದಿ ತಾಳ, ಅಷ್ಟತಾಳ, ರೂಪಕ, ರೇಖ ತಾಳ ಅಂತೇಳಿ ತಾಳ ಬರ್ತಾವ. ಹೌದಿವಾ? ಅದರೊಳಗ 1ನೇ ತಾಳ ಏನ್ರಿಪ್ಪ? 1ನೇ ಕೈ 2 ಕೈ ಅದಾವ. ಒಂದು ಕೈಯ ಇನ್ನೊಂದು ಕೈಯ ತಿಶ ಕ 1ನೇ ತಾಳ ಏನ್ರಿಪ್ಪ? ತಿಶ ಕ ತಿಶ್ಯಕ್ಕ. ಹಾ. ಇನ್ನು 2 ಕೈ 2ನೇ ಸಲ ಏನು ನುಡಿತದಪ್ಪ? ತಿಶ ತಿಶ ತಿಶ್ಯ ತಿಶ್ಯ. ಹಾ ಕ ತಿಶ ನೋಡಿ ಹಂಗೈತಿ. ಹಾ ತಿಶ ಕ ತಿಶ ತಿಶ ಕ ತಿಶ. ಹೌದು ಹೌದು. ಅವ್ ಗೆದಲದನ್ ಬಿಡು. ಹೌದು ಹೌದಿಲ್ಲ? ಹೌದು. ಇದು ತಾಳ ನುಡಿತದ. ಹೌದಿವ? ಹೌದು. ಮತ್ತೆ ಇದು ಎಲ್ಲ ಕೂಡಿ ಏನ ಮಂತ್ರ ಆಗ್ತದಪ್ಪ ಅಂದ್ರ ಗುರುನಾಮ ಮಂತ್ರ ಆಗ್ತದ. ಆಗ್ತದ. ಇದನ್ನ ಪುರಾಣದೊಳಗೆ ಕೊಟ್ಟಿಲ್ಲ. ಹೌದಿವ? ಹೌದು. ಯಾಕಂದ್ರೆ ನನಗೆ ತಿಳಿದಟ್ಟು ಹೇಳತ್ತೀನಿ. ನೇರವಾಗಿ ದಿಮ್ಮ ಏನು ನುಡಿತದ ಕೊಟ್ಟಾನ, ತಾಳಿ ಏನು ನುಡಿತದ ಕೊಟ್ಟಾನ, ಡಗ್ಗ ಏನು ನುಡಿತದ ಕೊಟ್ಟಾರ. ಕೊಟ್ಟಾರ. ಆದ್ರ ಇವ 3 ಕೂಡಿಸಿ ಯಾವ ಮಂತ್ರ ಅಂತೇಳಿ ನಾವೆಲ್ಲ ಮಾಡೋದು ಗುರುನಾಮ ಸ್ಮರಣೆನೆ ಮಾಡ್ಲಿಕ್ಕತ್ತು. ಗುರುನಾಮ ಮಂತ್ರನೆ ನುಡಿತೀವಿ ಅನ್ನುವಂತ ವಾದ ನಂದ. ಗುರು ಮಂತ್ರ ನುಡಿತದ. ಗುರು ಮಂತ್ರನೆ ನುಡಿದ್ ಗುರು ಮಂತ್ರ ಬಿಟ್ಟು ಮತ್ತೆ ನುಡಿಬೇಕದ. ಮತ್ತೆ ನುಡಿತೈತಿ. ಹೌದಿಲ್ಲ? ಹೌದು. ಇದ ಡೊಳ್ಳೆ ಹೆಂಗಪ್ಪ ಅಂದ್ರ ಶಿವಶಕ್ತಿ ಅಂದ್ರ ಪಾರ್ವತಿ ಪರಮೇಶ್ವರ ಮಂತ್ರನ ಇದ ಗುರು ಮಂತ್ರ ನುಡಿತದ. ಹೌದಿವ? ಹೌದು ಅನ್ನುವಂತ ವಾದ ಇಟ್ಟುಕೊಂಡು. ಹೌದಿವ? ಯಾಕಂದ್ರ ಹಂಗೆ ಹೇಳಬೇಕು ಮಾಡಿದ ಕರೆ ಅದ ಅಕ್ಷರ ವೈಸ್ ಹೇಳಬೇಕನ್ನಂತ ಬುಕ್ ತಂದಿನ ಅಷ್ಟೇ. ಹೌದು. ಹೌದಿಲ್ಲ? ನಿಮ್ಮ ಅಪ್ಪಗೂ ಕೇಳ್ರಿ ಮತ್ತ ಯಾನಂತ ಇರ್ಲಿ. ಅವರು ಡಗ್ಗ ಬಾರಿಸ್ಲಿಕ್ಕತ್ತಿರ ಕರೆ ಅವ್ರ ಗುಣಿಲಿ ಬಾರಿಸ್ಲಿಕ್ಕತ್ತಿರ. ಗುಣಿ ಹಿಡಿದು ಹೊಡಿತಾರ ಅವರು. ಹಾ. ಆ ಗುಣಿಲಿ ಬಾರಿಸುವಂತ ಸಂದರ್ಭದಾಗ ಎಟ್ಟು ಪೆಟ್ಟದಾಗ ಯಾವ ಶಬ್ದ ಬರ್ತದ? ಟಪ್ಪು ಟುಮ್ಮ. ಹಾ. ಅವ್ರ ಗುಣಿಲಿ ಹೊಡಿತಾರ ಹಂಗ. ಆಯ್ತಿದು. ಹೌದು. ಎಟ್ಟು ಒಂದು ಯಾಕಪ್ಪ ಅಂದ್ರ ಎಟ್ಟು ಪೆಟ್ಟು ಹೊಡೆದಾಗ ಯಾವ ಶಬ್ದ ಹೊರಬೀಳ್ತದ ಆ ಡಗ್ಗದೊಳಗ. ಬಬ್ರ ಒಳ್ಳೆ ಹತ್ತಿಲ್ಲ ಬೆನ್ನ ಹೋಗ. ನಮ್ದು ನಮಗ್ ಹತ್ತೈತಿ, ನಿನಗ್ ಹತ್ತೈತಿ. ಹೊಸದಾಗ ಹೆಸರು ಹೇಳಲ್ಲ. ಹೆಸರು ಹೇಳಲ್ಲ. ತಗೋದು ಅಲ್ಲಿ ಊರಿಲ್ಲ ಅಂದರು ಯಾರು? ಇರ್ಲಿ. ಎಲ್ಲಾರು ಗಪ್ ಕೂತಾರು. ಮತ್ತೆ ನೀ ಬಂದು ತಗೊಂಡು ಹಾದಿದ್ರೆ ಏನ್ ಮಾಡೋದಪ್ಪ? ಗಪ್ಪ. ಇರ್ಲಿ. ಬಾಳ ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಅದಕ್ಕ ಇನ್ನೊಂದು ಕೇಳ್ರಿ ಅವರು. PM ಮತ್ತು AM. PM ಮತ್ತು AM. ಹಾ. PM ಮತ್ತು AM ಕ PM ಅಂದ್ರ ಲಾಂಗ್ ಫಾರ್ಮ್ ಏನ, AM ಅಂದ್ರ ಲಾಂಗ್ ಫಾರ್ಮ್ ಏನ? ಇದೆಲ್ಲ ಶಾಲ್ಯಾಗ ಸಣ್ಣ ಹುಡುಗರು ಹೇಳ್ತಾವ. ABC ಅಂದ್ರ ಮಗಳನ್ನ B.Ed ಕಲಿಸಿನಿ. ಹೌದಾ? ಏನ ಕಾಪಿ ಹೊಡೆದ ಪಾಸ್ ಆಗ್ಯಾಳ, ಏನ ನಿಜವಾಗಿ ಓದ ಪಾಸ್ ಆಗ್ಯಾಳ ನೋಡ್ಲಿಕ್ಕೆ ಅಷ್ಟೇ. ಎಲ್ಲಿ ಖರ್ಚು ಮಾಡಿ ಪಾಸ್ ಆಗ್ಯಾಳ, ಕಾಪಿ ಹೊಡೆದ ಪಾಸ್ ಆಗ್ಯಾಳ ನೋಡ್ಯಾನ ಅಪ್ಪ. ಇರ್ಲಿ. PM ಅಂದ್ರ PM ಲಾಂಗ್ ಫಾರ್ಮ್ ಪೋಸ್ಟ್ ಮೆರಿಡಿಯಮ್. PM ಪೋಸ್ಟ್ ಮೆರಿಡಿಯಮ್. ಪೋಸ್ಟ್ ಮೆರಿಡಿಯಮ್ ಅಂದ್ರ PM ಅಂದಂಗ. ಹೌದು. ಮತ್ತ AM ಅಂದ್ರ ಏನ್ರಿಪ್ಪ? ಯಾಂಟ್ ಮೆರಿಡಿಯಮ್. ಯಾಂಟ್ ಮೆರಿಡಿಯಮ್. ಹಾ. ಹೌದು. ಯಾಂಟ್ ಮೆರಿಡಿಯಮ್ ಅವ್ರಿಗೆ ಸಾಲಿ ಕಲ್ತಾರ ಗೊತ್ತದ. ಹೌದು ಹೌದು. ಹೌದಿಲ್ಲ? ಅದೇ ನಂದು. PM ಮತ್ತು AM ಅದ ಲಾಂಗ್ ಫಾರ್ಮ್. ಹೌದಾ? ಇದ ಮತ್ತ PM AM ಅಂದ್ರ ರಾತ್ರಿ, AM ಅಂದ್ರ ಹಗಲತ್ ಹಿಂಗು ಐತ್ರಲ್ಲ. ಇರ್ಲಿ. ಮಾತ ಇನ್ನ ನಾನು ಕೇಳ್ಬೇಕು ಬಡೀನಿ ಕರೆ. ಟೈಮ್ ಓವರ್ ಆಗ್ಯದ. ಉಳಿದಿಲ್ಲ. ಬಾಳೇನು ಉಳಿದಿಲ್ಲ. ಹೌದಾ? ಅದಕ್ಕ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ ಇಲ್ಲ. ಅದಕ್ಕಾಗಿ ಭಂಡಾರ ಮತ್ತು ಭಸ್ಮ ವಿಷಯ ನಡೆದದ. ಹೌದಾ? ಭಂಡಾರದ ಪಾಲ ನಾನು ಹಿಡಿದೀನಿ. ಭಸ್ಮದ ಪಾಲ ಆಚೆ ಕಡೆ ಅಪ್ಪಾಜಿಗಳು ಹಿಡಿದಾರ. ಅವ್ರ ಹೇಳಿದ್ರು. ಏನ್ ಹೇಳಿದ್ರು? ಭಸ್ಮ ಹ್ಯಾಂಗ ಹುಟ್ಟದ ಅಂತ ತಿಳ್ಕೊಂಡು ಕಾಮದೇವನ ಮತ್ತು ರತಿದೇವಿನ ಯಾವ ರೀತಿಯಾಗಿ ಮದುವೆ ಆದಂತ ಸಂದರ್ಭದ ಕಾಮನ ದಹನ ಆಯ್ತಲ್ಲ. ಹೌದು. ಅಲ್ಲಿ ಪ್ರಥಮವಾಗಿ ನಮ್ಮ ಭಸ್ಮ ಹುಟ್ಟ್ಯದ. ಹೌದು. ಹೇಳಿದ್ರ ಮಾತ ಹೇಳಿದಾರ. ಮತ್ತ ಅದೇ ಭಸ್ಮದ ವಿಷಯ ಮಾತಾಡ್ಕೋತ ಬಂದು. ಹೌದಾ? ಮುಂದ ಆ ಭಸ್ಮ ತಗೊಂಡು ವಿಭೂತಿ ಮಾಡ್ಯಾರ ಅವರು. ಹೌದು. ಹೌದಿಲ್ಲ? ಭಸ್ಮ ತಗೊಂಡು ವಿಭೂತಿ ಮಾಡಿದ್ರು. ಭಸ್ಮ ತಗೊಂಡ ವಿಭೂತಿ ಮಾಡಿರು. ಹೌದಾ? ಅದೇ ವಿಭೂತಿಯಿಂದ ಇದರಿಂದ ಯಾರು ಕಸ್ತೂರಿಬಾ ಒಟ್ಟಿಲೆ. ಹೌದು. ವಿಭೂತಿ ಒಡೆಯ ಹುಟ್ಟಿ ಬಂದಾನ ಅಮೋಘಸಿದನ ಮಟ್ಟ ಮಣ್ಣೊಳಗ ಉಂಡಿಯೊಳಗ ಅಂತೇಳಿ ಮಾತಾ ಹೇಳಿದ್ರು. ಹೌದಾ? ಹೌದಿಲ್ಲ? ಹೌದು. ಅದಂತ ಮಾತ ನಾನು ಒಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ಪ್ರಥಮವಾಗಿ ನಾ ಏನ್ ಹೇಳಿದ್ರಿ ಅಪ್ಪೋಜಿಯರ? ಪ್ರಥಮವಾಗಿ ಭಸ್ಮ ಯಾರ ಹಚ್ಚಿರು? ಎಲ್ಲಿ ಹುಟ್ಟಿತು? ಕೈಲಾಸದಾಗ ಹುಟ್ಟಿತೋ ಏನ ಮರತೆದಾಗ ಹುಟ್ಟಿತೋ?
ಕೈಲಾಸದಾಗ ಹುಟ್ಟ್ರ ಮರತೇಕ ಯಾರು ತಂದ್ರು? ಯಾರು ತಂದ್ರು? ಮತ್ ಮರತೆದಾಗ ಹುಟ್ಟೈತಂದ್ರ ಕೈಲಾಸದಾಗ ಪರಮಾತ್ಮ ಹೆಂಗ ಹಚ್ಕೊಂಡ? ಹಾ, ಇದನ್ನ ಕೇಳಿದ್ದು. ನಾ ಇದನ್ನೇ ಕೇಳಿನಿ. ಎಲ್ಲಿ ಹುಟ್ಟೈತೆ ಎಂಬುದು ಮೊದಲು ಹೇಳಿಲ್ಲ ಅವರು. ಮತ್ತ ಕಾಮದೇವನ್ ಹುಟ್ಟಿರಪ್ಪ ಅಂದ್ರ ಕಾಮದೇವನ್ ದಹನ ಆದದ್ದು ಮರತಿದಾಗ. ಹೌದು. ಹೌದಿಲ್ರಿ ಇದ್ಯಾರ? ಹೌದಾ? ನೀವು 4 ಮಂದಿ ಕೇಳ್ರಿ, ಕರೆಕ್ಟ್ ಹೇಳ್ರಿ. ನಾವು ಕಾಮಣ್ಣ ರತಿದೇವಿ ಹುಟ್ಟಿದ್ದು ಮರತೆದೊಳಗ. ಹೌದು. ರತಿದೇವಿ ಕೀಳು ಜಾತಿಯೊಳಗೆ ಹುಟ್ಟಿ ಹಾಕಿದೆಲ್ಲ ದಹನದ ಕತ್ತಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾತ. ಕುಳ್ಳಿ ಸದ್ಯ ಯಾಕೆ ಒಟ್ತಾರ, ಕುಳ್ಳನೆ ಯಾಕೆ ತರ್ತಾರ, ಅದೆಲ್ಲ ವಿಷಯ ಗೊತ್ತಿರ್ತಕ್ಕಂಥ ಮಾತು ಹೇಳುದು ಬೇಡ. ಹೌದು. ಇದೆಲ್ಲ ಮರತೆದಾಗ ಆದಿದ್ದ. ಹೌದು. ಮರತೆದಾಗ ಆಗ್ಯದಂದ್ರ ಕೈಲಾಸದೊಳಗ ಹೌದವಾ ಪರಮಾತ್ಮ ಭಸ್ಮ ಹಚ್ಕೊಂಡಾನ. ಅಲ್ಲಿ ಅಲ್ಲಿದಾಕ ಬಿಟ್ರಿ? ಏನು ಇಲ್ಲಿ ಹುಟ್ಟೈತೋ ಏನು ಅಲ್ಲಿ ಹುಟ್ಟೇದು? ಹಾ, ಅದು ಬೇಕಲ್ಲ. ಇಲ್ಲಿ ಹುಟ್ಟ್ಯದೋ ಏನು ಅಲ್ಲಿ ಹುಟ್ಟೇದು? ಏನ ಅಲ್ಲಿ ಹುಟ್ಟ್ಯದೋ? ಇಲ್ಲಿ ಹುಟ್ಟೈತಂದ್ರ ನೀವು ಕಾಮಣ್ಣಂದ ಇಲ್ಲಿ ಮರತೆದಾಗ ಮಾತಾಡಿರಿ. ಹೌದು. ಕಾಮಣ್ಣ ಸುಟ್ಟದ ಮರತೆದೊಳಗ. ಹೌದ್ರಿಪ್ಪ. ರತಿದೇವಿದ. ಹೌದು. ಕಾಮಣ್ಣ ಯಾವ ಊರಾಗ, ಯಾವ ಜಿಲ್ಲಾ, ಯಾವ ತಾಲೂಕು, ಯಾರ ಮನಿಯೊಳಗೆ ಹೊಳ್ಳಿ ಹುಟ್ಟಿ ಬಂದ? ಬೇಕಲ್ಲ ಅದೆಲ್ಲ. ಆಕೆ ರತಿದೇವಿ ಆಗಿರ್ತಕ್ಕಂಥ ಆಕೆ ಹೊಳ್ಳಿ ಹುಟ್ಟಿ ಬಂದಳ, ಯಾರ ಹೊಟ್ಟಿ ಒಳಗೆ ಹುಟ್ಟಿ ಬಂದಳು? ಹೌದು. ಎಲ್ಲ ವಿಷಯದ ಇದು ಮರ್ತಿದನ ಮಾತ. ಹೌದು. ಮತ್ತು ವಿಭೂತಿ ಹಚ್ಕೋತೀರಪ್ಪ ಅಂದ್ರ ಭಸ್ಮ ನೀವು ವಿಭೂತಿ ಬೆಳೆಸಲಿಕ್ಕತ್ತೀರಿ ಕಡೆ. ಯಾಕಂದ್ರೆ ಬಟ್ಟಲು ಯಾರ ವಿಭೂತಿ ಹೊಡೆಯೋದು ಹುಟ್ಟಿಸಿರಿಪ್ಪ ಅಂದ್ರ 3 ಬಟ್ಟೆ ಹಚ್ಕೋತೀರಿ. ಹೌದು. 3 ಬಟ್ಟೆ ಯಾಕೆ ಹಚ್ಕೋತೀರಿ? ಅಪ್ಪ ಬಡ್ಡಿ ತಳಪಾಯಿ ಬೇರೆ ಕಿತ್ತು ಹೇಳ್ತಾನ ಮಾಡಿದ್ದೆ ನಾನು. ಎಲ್ಲ ವಿಷಯ ಸುಳ್ಳು. ಅಪ್ಪಂದ ಯಾಕೋ BP ಗುಳಿಗೆ ಕಡಿಮೆ ಆಗ್ಯಾವ. ಗುಳಿಗೆ ಆಗ್ಯಾವ. ಹೌದು. ಹೌದಿಲ್ಲ? ಕೈಲಾಸದೊಳಗನೆ ನಡೆದ ಘಟನೆ ಯಪ್ಪ. ಕೈಲಾಸದೊಳಗನೆ ಏನು ಸುಟ್ಟದ? 3 ಸುಟ್ಟವ. ಆ ಸುಟ್ಟದ್ರಿಂದ 3 ಬಟ್ಟೆ ಹಚ್ಕೊಂಡಾನ ಪರಮಾತ್ಮ ಪ್ರಥಮವಾಗಿ. ಹೌದಪ್ಪ. ಹೌದು. ಕೈಲಾಸದೊಳಗಿನ ಮಾತ. ಹೌದಿಲ್ಲ? ಕೈಲಾಸದಾಗಿನ ಮಾತಿದು. ಕೈಲಾಸದೊಳಗಿನ ಮಾತ. ಹೌದಾ? ಇರ್ಲಿ. ಯಾಕಪ್ಪ ಅಂದ್ರ ಅಪ್ಪಾಜಿಗಳ ಅವ್ರು ಯಾಕಂದ್ರ ನಾ ಯಾಕೆ ಈ ಮಾತು ಮಾತಾಡ್ಬೇಕಂದ್ರ ಯಾಕ್ರಿಪ್ಪ? ಭಂಡಾರದ ವಿಷಯನ ಹೇಳಿದ್ಯಾ. ಭಂಡಾರ ಆದಿ ಬಸವಣ್ಣನದಿಂದ ಅವನ ಕುರ ಕತ್ತರಿಸಿ ಹೌದು ಭಂಡಾರ ತಯಾರಾಯ್ತು. ಆಯ್ತು. ಕೈಲಾಸದೊಳಗ ತಯಾರಾಯ್ತು. ಆಯ್ತು. ಅಲ್ಲಿಂದ ನಮಗ ಅದನ್ನೇ ಕುರ ಕತ್ತರಿಸಿ ಮುಂದ ಅದನ್ನೇ ಏನ್ ಮಾಡ್ಯಾರಪ್ಪ ಅಂದ್ರ ಭಂಡಾರ ತಯಾರು ಮಾಡ್ಯಾರ. ಕೈಲಾಸದೊಳಗಿಂದ ಮಾತ ಮರ್ತೇಕ ಹೆಂಗ ಬರ್ತೇಳಿ ಇಳಿಸ್ಬಿಟ್ಟಿನ ಮರ್ತೇಕ. ಹೌದು. ಮರ್ತೇಕ ಇಳಿಸಿ ಹುಲ್ಜಂತಿ ಮಾಳಿಗ್ರಾಯನ ತೆಲಿ ಮ್ಯಾಲ ಒಗದಿದ್ದು ಹೇಳಿವು. ಅಮೋಘಸಿದ್ದನ ಮರ್ತದೊಳಗ ಪಲ್ಲಕ್ಕಿ ಮೇಲೆ ಹಾರಿಸಿದ್ದು ಹೇಳಿಬಿಟ್ಟಿನ್ಯ. ಹೌದು. ಹೌದಿಲ್ಲ? ಹೌದಾ? ಮತ್ತ ನೀವ್ ಹೇಳಕತ್ತೀರಿ, ನಾ ಯಾಕಪ್ಪ ಇನ್ನೊಂದು ಮಾತು ಹೇಳಿದ್ಯಾ. ಏನ್ರಿಪ್ಪ? ನೀವು ಅರ್ಥ ಮಾಡ್ಕೋರಿ ಬಂಧುಗಳೇ. ಅರಿಶಿನ ಬೇರಿನಿಂದ ತಯಾರಾದ ಚಂದಾನಗಿರಿಯ ಚಂದಿರನ ಭಂಡಾರ ಅಂತೇಳಿ ಅರಿಶಿನ ಬೇರಿನಿಂದ ತಯಾರಾಗ್ಯದ ಅಂತೇಳಿ ಹೇಳಿದೆ ನಾ. ಹೇಳಿದ್ದು ಮರ್ತ್ಯದೊಳಗ ಕುರುದಿಂದ ಬಸವಣ್ಣಪ್ಪನ ಕುರು ಕತ್ತರಿಸಿ ಪ್ರಥಮವಾಗಿ ಭಂಡಾರ ತಯಾರಾಗ್ಯದ. ಹೌದಿಲ್ಲ? ಈ ಸದ್ಯ ಮರ್ತ್ಯದಾಗ ನಾವು ಹಸುಗಳು ಭಂಡಾರ ಎದರದ? ಅರಿಶಿಣದಿಂದ. ಅರಿಶಿಂದ. ಹೌದಿಲ್ರಿ? ಹೌದು. ಮತ್ತ ಅದನ್ನ ಮಾತಾಡಿನ. ಈಗ ಹಚ್ಕೊಳ್ದೇನ ಬಸವಣ್ಣಪ್ಪನ ಕುರ ಕತ್ತರಿಸಿ ಹಚ್ಕೋತೀವಿ? ಹಂಗ ಇಲ್ಲ. ಮೊದಲು ತಯಾರಾಗಿದ್ದ. ಅದು ಮೊದಲು ತಯಾರಾಗಿದ್ದ ಕತ್ತಿ ಹೇಳಿದೆ. ಈಗ ಮರ್ತದೊಳಗೆ ಸದ್ಯ ಅರಸಿನ ಬೇರಿನಿಂದನೇ ಅದೇ ಪುಡಿ ಮಾಡಿ ತಯಾರಾಗ್ತದ. ಅದಕ್ಕೆ ಹೇಳಿನ ಅರಸಿನ ಬೇರಿನಿಂದ ತಯಾರಾದಾಗ ಚಂದಾನಗಿರಿ ಚಂದನ ಭಂಡಾರ. ಹೌದಿಲ್ಲ? ಹೌದು. ಹೌದು. ಅದಕ್ಕಾಗಿ ಮಾತುಗಳು ಏನೋಕ್ ಬರಬೇಕ್ರೆ ಮಾತಿನಿಂದ ಮತ್ತನಾಗಿರಬಾರ್ದು, ಮಾತಿನಿಂದ ಗಾತಾಗಿರಬಾರ್ದು, ಹೊರತಾಗಿ ವಿಷಯಾಂತರ ಆಗಿರಬಾರ್ದು. ಮಾತು ಮಾಣಿಕ್ಯ ಆಗಿರ್ಬೇಕು. ಅದು ಮಾತು ಮಾಣಿಕ್ಯ ಆಗಿರ್ಬೇಕು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದೇನೆ. ಹೌದ್ರಿಪ್ಪ. ಹೌದು. ಯಾಕಂದ್ರ ಭಂಡಾರದ ಪವಾಡ ಬಹಳ ಅದಾವು. ಕಲ್ಯಾಣ ಪಟ್ಟಣದಲ್ಲಿ ಏನಾತ್ರಿಪ್ಪ? ಶರಣರಿಗೆ ಮತ್ತು ಕುರುಬ ಹಾಲು ಮತದ ಸಮಾಜದವರಿಗೆ ವಕ್ವಾದ ಬೆಳೆದಿತ್ತು. ಏನತ್ರಿಪ್ಪ? ನಿಮಗೆಲ್ಲ ಗೊತ್ತಿರತಕ್ಕಂತ ಮಾತ. ಸುಮ್ಮನೆ ನೆನಪಿಗೆ ತರೋದು. ಸ್ವಲ್ಪ ನೆನಪಿಗೆ ತರ್ಲಿಕ್ಕೈತಿನ ಅಟ್ಟೆ. ಕಲ್ಯಾಣ ಪಟ್ಟಣದಲ್ಲಿ ಕುರುಬರು ಬಹಳ ಅಸಹ್ಯವಾಗಿ ವರ್ತಿಸ್ತಾರ ತಿಳ್ಕೊಂಡು ಅಲ್ಲೆಲ್ಲ ಇರತಕ್ಕಂತ ಶರಣರ ಹೌದು ಕುರುಬರು ನಾರತಾರ ಅಂತ ತಿಳ್ಕೊಂಡು ಅವ್ರನ್ನ ಹೊರಗೆ ಹಾಕಿದ್ರು. ಹೌದ್ರಿಪ್ಪ. ಹೌದಾ? ಹೌದಿಲ್ಲ? ಹೌದು. ಅದೇ ಸಂದರ್ಭದಾಗ ಹಳ್ಳಿ ತಮ್ಮ ಸತ್ತಿರ್ತಕ್ಕಂಥ ಗೂಳಿ ಸತ್ತಿತ್ತು. ಹೌದು. ಹೌದು. ಅದೇ ಸಂದರ್ಭದಾಗ ಹಾಲು ಮತದ
ಸಿದ್ಧರು ಆಗಿರ್ತಕ್ಕಂಥವ್ರ ಸತ್ತ ಟಗರವನ್ನು ಹೊತ್ತಕೊಂಡು ಹೊಂಟಿದ್ರು. ಹೌದ್ರಿಪ್ಪ ಹೌದಾ ಹೌದಿಲ್ಲ? ಹೌದು. ಅವರಿಗೆ ಶರಣರಿಗೆ, ಕಲ್ಯಾಣ ಪಟ್ಟಣದ ಶರಣರಿಗೆ ಮತ್ತು ಹಾಲು ಮತದ ಸಿದ್ಧರಿಗೆ ವಕವಾದ ಬೆಳಿತಿ ನಡೀತು. ಅವ್ರು ಹೇಳ್ತಾರ ಏನತ್ರಿಪ್ಪ? ಯಾಕಪ್ಪ ಅಂದ್ರ ನಮ್ಮ ಹಾಲು ಮತದ ಸಿದ್ಧರು ಕಲ್ಯಾಣದ ಶರಣರಿಗೆ ಹೇಳ್ತಾರ ಏನತ್ರಿಪ್ಪ? ಸತ್ತಿರ್ತಕ್ಕಂಥ ಗೂಳಿ ಸತ್ತದ. ಹೌದು. ನಿಮ್ಮ ವಿಭೂತಿ ತಾಕತ್ತಿತ್ತಂದ್ರ, ನಿಮ್ಮ ಭಸ್ಮದ ತಾಕತ್ತಿತ್ತಂದ್ರ ಆ ಸತ್ತಿರ್ತಕ್ಕಂಥ ಗೂಳಿ ಎಬಸರು ನೋಡೋಣ ಅಂದ್ರ ಅವರು. ಸಿದ್ಧರ ಅಂದ್ರು. ಅವಾಗ ಶರಣರು ಏನ್ರಂದ್ರಿಪ್ಪ? ಅವಾಗ ವಿಭೂತಿ ಹಚ್ಚಿ ಎಲ್ಲಾ ಟ್ರೈ ಮಾಡ್ತಾರ, ಕರೆ ಸತ್ತಿರ್ತಕ್ಕಂಥ ಗೂಳಿ ಎಳ್ಳಿಲ್ಲ. ಅದೇ ಹೊಳ್ಳಿ ಶರಣರ ಸಿದ್ಧ ಹಾಕ್ತಾರ, ಹಾಲು ಮತ ಸಿದ್ಧರಿಗೆ ಶರ್ತ್ ಹಾಕ್ತಾರ. ನಿಮ್ಮದೇನ ಮನೆ ಟಗರ ಸತ್ತದಲ್ಲ, ನಿಮ್ಮ ತಾಕತ್ತಿದ್ರ ಭಂಡಾರದಿಂದ ಟಗರನ ಎಬಸ್ರಿ ಅಂದ್ರ ಅವರು. ಹೌದ್ರಿಪ್ಪ. ಅವಾಗ ಈ ಹಾಲು ಮತ ಸಿದ್ರ ಭಂಡಾರ ಸತ್ತಿರ್ತಕ್ಕಂಥ ಟಗರಿನ ಮೇಲೆ ಭಂಡಾರ ಹೊಡೆದ್ರ ಜೀವಂತವಾಗಿ ಎದ್ದು ಓಡ್ಲಿಕ್ಕತ್ತಿ. ಬಂಧುಗಳು, ಜೀವಂತವಾಗಿ ಎದ್ದು ಓಡ್ಲಿಕ್ಕತ್ತಿ. ಹೌದ್ರಿಪ್ಪ ಹೌದು. ಗೋಳಿ ಅಂತ ತಾಕತ್ತ ಭಂಡಾರದೊಳಗದ ಐತ್ರಿಪ್ಪ, ಐತಿ. ಹೌದಿಲ್ಲ? ಹೌದು. ಅದಕ್ಕಾಗಿ ಭಂಡಾರ ಅನ್ನೋದು ಜಗತ್ತಿನೊಳಗ ಬಹಳ ಶ್ರೇಷ್ಠದ. ಹೆಂಗಪ್ಪ ಅಂತಂದ್ರ, ಹೆಂಗ್ರಿಪ್ಪ? ನನ್ನಪ್ಪ ಬೀರದೇವರಾಗಿರ್ತಕ್ಕಂಥ ಸಣ್ಣವಿದ್ದಂತ ಸಂದರ್ಭದಾಗ ಏನಾತ್ರಿಪ್ಪ? ಲಗೋರಿ ಚಂಡ ಆಡು ಸಂದರ್ಭದಾಗ ಓಣಿಯೊಳಗ ಹೇಮನ್ ಅನ್ನುವಂತ ಹುಡುಗಗ ಚಂಡ ಬಿದ್ದು ಹುಡುಗ ತೀರ್ಕೊಂಡಿತ್ತು. ಹೌದಾ? ಅವಾಗ ಊರಾನ ಮಂದಿ ಎಲ್ಲ ಜಗಳಕ್ಕೆ ಬಂದ್ರು. ಹೌದು. ಜಗಳಕ್ಕೆ ಬಂದ್ರು. ಬೀರದೇವರಾಗಿರ್ತಕ್ಕಂಥ ಮನಿ ಒಳಗಿದ್ದ. ಹೌದಾ? ಆ ಜಗಳಕ್ಕೆ ಬಂದಂತ ಸಂದರ್ಭದಾಗ ಬೀರನ್ನಾಗಿರ್ತಕ್ಕಂಥವ ಆ ಸತ್ತಿರ್ತಕ್ಕಂಥ ಕೂಸಿಗೆ ಭಂಡಾರ ಹೊಡೆದ ಜೀವಂತವಾಗಿ ಮಾಡಿಕೊಟ್ಟ, ಜೀವದಾನ ಕೊಟ್ಟನ. ಬಂಧುಗಳೇ, ಭಂಡಾರದಲ್ಲಿ ಇಂಥದೊಂದು ತಾಕತ್ತದ, ಐತೆ ಶಕ್ತಿ ಐತೆ ಭಂಡಾರದೊಳಗ. ಇದೇ ನನ್ನಪ್ಪ ಮುಮ್ಮೆಟ್ಟ ಗುಡ್ಡಕ್ಕೆ ಹೋದ್ರ ಬೇಡಿದವರಿಗೆ ಮಕ್ಕಳ ಭಾಗ್ಯ ಕೊಡುವಂತ ತಾಕತ್ತ ಭಸ್ಮದಿಂದ ಎಲ್ಲ, ಅಲ್ಲಿ ಭಂಡಾರದಿಂದ ತಾಕತ್ತದ. ಹೌದ್ರಿಪ್ಪ ಹೌದು. ಕರೆಯದ ಮಾತ. ಹೌದಿಲ್ಲ? ಕರೆಯದ. ಅದಕ್ಕಾಗಿ ಯಾಕಂದ್ರೆ ಈ ಸದ್ಯ ಅಲ್ಲಿ ಅರಕೇರಿ ಗುಡ್ಡಕ್ಕೆ ಹೋದ್ರೆ ಏನ ಭಂಡಾರ ಕೊಡ್ತಾರೋ, ಏನ್ ನಿಮ್ ಭಸ್ಮ ಕೊಡ್ತಾರೋ? ಭಂಡಾರ ಅಲ್ಲ, ಭಂಡಾರಿ. ಹೌದಪ್ಪ ಹೌದು. ಹೌದಿಲ್ಲ? ಹೌದು. ನೀವ್ ಹೇಳಿರಿ. ಏನತ್ರಿಪ್ಪ? ಯಾನ್ ಹೇಳ್ರಿ ಗೊತ್ತಿಲ್ಲ ಅವರು? ಕಸ್ತೂರಿಬಾ ಉದರದಿಂದ ವಿಭೂತಿ ಒಡೆಯ ವಿಭೂತಿ ಉಂಡಿ ಒಳಗೆ ಹುಟ್ಟಿದ. ಹೌದು. ಹಂಗ ನಿಮ್ಮ ಭಂಡಾರದೊಳಗ ಯಾರು ಹುಟ್ಟಿದ್ರು? ಹೌದಾ? ಹಂಗೆ ಹೇಳ್ರಿ ಅಂತಂದಾಗ ಇಂಥವ್ ಅಡ್ಡ ಮಾತಾಡ್ರು ಕೂಡ ಬಾಳ ಬರ್ತಾವ. ಸ್ವಲ್ಪ ಹುಡುಕಾಡಬೇಕಾಗ್ತದ ಅಷ್ಟೇ ವಿಷಯ. ಹೌದಿಲ್ಲ? ಇವ್ ಬಾಯಿ ತೋಡಿ ಮಾತೀವಲ್ಲ. ನಾನು ಹೇಳಿರ ನಿಮ್ಮ ಎಲ್ಲಿ ಯಾವ ಈ ಹಾಲು ಮತದ ಸಿದ್ಧಗಳು ಮಟ್ಟ ಮನಿದಾವ. ಹೌದು. ಬೇವೂರಿಗೆ, ಮಕನಾಪುರ, ಹುಲಜಂತಿ, ಆಲಕುನೂರ, ಕ್ವಾನೂರ, ಹೌದು, ಮುಮ್ಮೆಟ್ಟು ಗುಡ್ಡ, ಮತ್ತು ಎಲ್ಲಿ ನಿಮ್ಮ ವಿಭೂತಿ ಭಸ್ಮ ಹಾರ್ತದ ಹೇಳ್ರಪ್ಪ ಪಲ್ಲಕ್ಕಿ ಮೇಲ. ನಮ್ಮಲ್ಲಾಗ ಹುಲಜಂತ್ಯಾಗ ಅರಕೆರೆಗೆ ಹಾರ್ತದ ನೋಡು. ಹೆಂಗ ನಮ್ಮ ಭಂಡಾರ ಹಾರ್ತದಲ್ಲ, ಎಲ್ಲಿ ನಿಮ್ಮ ಭಸ್ಮ ಪಲ್ಲಕ್ಕಿ ಮೇಲೆ ಹಾರ್ತದ? ಅಲ್ಲೆಲ್ಲಿ ಹಾರ್ತದ. ಸುಮ್ಮ ಇವತ್ತು ಹನಿವೆಲ್ಲ ಎರಡು ಬಟ್ಟೆ ಹಚ್ಕೊಳ್ಳೋದು. ಭಂಡಾರದಿಂದ ಭಂಡಾರ ಮಾಟ ಮದ್ದ ಮಾಡಿದವ್ರನ್ನ ಗರ್ವಹರಣ ಮಾಡ್ಯದ. ಭಂಡಾರವನ್ನ ಯಾರ ನಂಬಿ ನಡೆದಾರಲ್ಲ ಅವ್ರ ಜೀವನ ಬಂಗಾರ ಆಗ್ಯದ. ಅದೇ ಭಂಡಾರವನ್ನ ಯಾರ ಒದ್ದು ನಡೆದಾರಲ್ಲ ಅವ್ರ ಜೀವನ ಸರ್ವನಾಶ ಆಗ್ಯದ. ಬಂಧುಗಳೇ, ಆಗ್ಯದ. ಹೌದಿಲ್ಲ? ಹೌದಾ? ಡಂಕನಾಡ ದೈಗೊಂಡಗೌಡಗ ಶ್ರೀಮಂತಿ ಕೊಟ್ಟಿದ್ದ ಭಗವಂತ. ಹೌದ್ರಿಪ್ಪ ಹೌದು, ಕೊಟ್ಟಿದ್ದ. ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಗೋದನ ದವನಿ ಕಟ್ಟಿದ್ದ. ಹೌದ್ರಿಪ್ಪ. ಆ ಸಂದರ್ಭದಾಗ ಇದಿ ಕಾಡು ಕಾಲಕ್ಕೆ ಇದಿಮಾಯಿ ಲಕ್ಷ್ಮಿ ಬಂದ ಮನಿ ಒಳಗೆ ಹೊಕ್ಕಳು. ಹೌದು. ಕೊಟ್ಟದ ಕೊಟ್ಟಲಾಯ್ತು, ಇಟ್ಟದಿಟ್ಟಲಾಯ್ತು. 360 ಅಂಕನ ಮನಿ ದಿನಕ್ಕೊಂದು ಅಂಕನ ಬೀಳಕತ್ತು. ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಗೋದನ ದವನಿ ಕಟ್ಟಿದ್ದು ಸಿಡಿದು ಬಿತ್ತು. ಹೌದ್ರಿಪ್ಪ. ಕುಡ್ಡೆತ್ತ ಕುಂಟಕ್ವಾನ ಡಂಕನಾಡ ದೈಗೊಂಡಗೌಡನ ಪಾಲಿಗೆ ಉಳಿತು. ಅದೇ ಕುಡ್ಡೆತ್ತ ಕುಂಟಕ್ವಾನವನ್ನ ತಗೊಂಡು ಗೌಡಿಯಲ್ಲಿ ಹೋದ. ಮಾನ್ಯದ ಹೊಲಕ್ಕೆ ಹೋದ. ನೇಗಲ ಹುಡಿದ. ಹೌದ್ರಿಪ್ಪ. ನೇಗಲ ಹುಡಿದಂತ ಸಂದರ್ಭದಾಗ ಪರಸಿ ನಾಡಿನ ಜನರೆಲ್ಲ ಎಲ್ಲಿ ಹೊಂಟಿರು? ಕ್ವಾನೂರ ಮಠಕ್ಕೆ ಹೊಂಟಿದ್ರು. ಹೌದಿಲ್ಲ? ಹೌದಾ? ಅವಾಗ ನೀವು ಎಲ್ಲಿ ಹೊಂಟಿರಿ, ಯಾವ್ರವ್ರಿದ್ರಿ, ಇಷ್ಟು ಜನ ಎದಕ್ ಹೊಂಟಿರಿ ಅಂತ ಕೇಳಿದ ಗೌಡ. ಅವಾಗ ಪರಸಿ ನಾಡಿನ ಜನರು ಹೇಳ್ತಾರ, ಏನತ್ರಿಪ್ಪ? ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ. ಹೌದು. ಕ್ವಾನೂರ ಮಠದಾಗ ಬೇಡಿದ ಕೊಡುವಂತ ಕರೆ ದೇವ್ರೈತ. ಹೌದು. ನಾವು ಅಲ್ಲಿ ಬೇಡ್ಕೊಂಡು ಬರ್ಲಿಕ್ಕೆ ಹೊಂಟಿವಿ ಅಂದ್ರ ಅವ್ರು. ಹೌದ್ರಿಪ್ಪ ಹೌದು. ಅವಾಗ ಬೇಡಿದ ಕೊಡುವಂತ ತಾಕತ್ತ ಆ ದೇವ್ರಿಗೆ ಐತಿಪ್ಪ ಅಂದ್ರ ನಾನು ಹೋಗ್ಬೇಕಂದಿವ ಗೌಡ. ಇವ ತಂಬಾಕ ಸುನ್ನಿಗೆ ಬಿರಿಯಾಗಿದ್ದೀವ. ಬತ್ ತಂಬಾಕ. ಹೌದು. ಹೌದಿಲ್ಲ? ಅವಾಗ ಅದೇ ಡಂಕನಾಡ ದೈಗೊಂಡಗೌಡ ಮಾನ್ಯದ ಹೊಲದ ನೇಗಲ ಕೊಳ್ಳ ಹರದ ಮನೆಗೆ ಬಂದ ಮಡದಿನಿ ಇಲ್ಲಾಲೋಚನೆಗೆ ಮಾತು ಹೇಳ್ತಾನ. ಏನತ್ರಿಪ್ಪ?
ಕ್ವಾನೂರ ಮಠದಾಗ ಬೇಡಿದ ಕೊಡುವಂತ ಕರೆ ದೇವ್ರ ಐತೆತ್ತ ಅದಾನತ್ತ ನಾ ಈಗ ಹೋಗಿ ಬರ್ತೀನಂದವ. ಅವಾಗ ಗೌಡ್ತಿ ಏನಂದಳು? ಗೌಡಿತಾಳ ಗೌಡ್ರ ಊದಿಲ್ದ ಉಪ್ಪಿನ ಹಳ್ಳಾರ ಒಯ್ಬೇಕತ್ತ, ಇಲ್ಲಿಂದ ಅಲ್ಲಿ ಹೊಂಟಿರಿ. ಕುಟ್ಟಿ ಬೀಸಿ ಮುಸುರಿ ತೊಳೆದ 2 ದುಡ್ಡು ತಂದ ಡಂಕನಾಡ ದೈಗೊಂಡ ಗೌಡನ ಕೈಯಾಗ ಕೊಟ್ಲು. ಅದೇ 2 ದೊಡ್ಡವನ್ನ ತಗೊಂಡ ಗೌಡಿ ಎಲ್ಲಿ ಹೋದ? ಕ್ವಾನೂರು ಮಠಕ್ಕ. ಕ್ವಾನೂರ ಮಠಕ್ಕೆ ಹೋದ. ಒಂಟಿಗಲ್ಲಿ ತಪ್ಪ ನಿಂತ ಬೀರ ದೇವ್ರ ಮುಂದ. ಹೌದ್ರಿಪ್ಪ ಹೌದಾ. ನಿಂತ ಕರೆ ದೇವ್ರ ಕಣ್ಣು ತರದು ನೋಡ್ಲಿಲ್ಲ. ಕಣ್ಣಾಗ ನೀರು ಹರಿದ ಪೌಳಿ ತುಂಬಿ ಹರಿಲಿಕ್ಕತ್ತಿತ್ತು. ಹೌದ್ರಿಪ್ಪ ಹೌದು. ಕ್ವಾನೂರು ಮಠ ಎಲ್ಲ ತುಂಬಿತ್ತು. ಇದು ಯಾರಿಗ್ ಗೊತ್ತಾಯ್ತು? ಯಾರಿಗ್ರಿಪ್ಪ? ಬೀಜಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸೌರ ಭಾಗ್ಯ ಕೈತಿದ್ದ ನನ್ನಪ್ಪ ಮಾಳಿಂಗರಾಯ. ಹೌದ್ರಿಪ್ಪ ಹೌದು. ಮಾಳಿಂಗರಾಯ ಗೊತ್ತಾಯ್ತು. ಮಾಳಿಂಗರಾಯ ಅಲ್ಲಿಂದ ಬಂದ ಮಾಯ ರೂಪದಿಂದ ಬಂದ ಮಾಳಿಂಗರಾಯ ಕರೆ ದೇವ್ರ ಮುಂದೆ ಬೀರಪ್ಪನ ಮುಂದೆ ಕೈ ಜೋಡಿಸಿ ಕೇಳ್ತಾನ ಬೀರ ದೇವ್ರಿಗೆ. ಏನತ್ರಿಪ್ಪ? ಯಪ್ಪ ಯಾವ್ರ ಬಂದ ಒಂಟಿಗಲ್ಲಿ ತಪ್ಪ ನಿತ್ತಾನ ಅವ್ ಏನ್ ಬೇಕು ಬೇಡಿದು ಕೊಡಂದವ. ಹೌದ್ರಿಪ್ಪ ಹೌದು. ಅವಾಗ ಬೀರಪ್ಪ ಅಂದ ಏನತ್ರಿಪ್ಪ? ಎಲ್ಲೋ ಮಾಳಪ್ಪ, ಡಂಕನಾಡ ದೈಗೊಂಡಗೌಡ ಬಾಳ ಕೆಟ್ಟದನ, ಬಾಳ ಸುಮಾರದನ, ಬಾಳ ಕೊಟ್ಟಿದನ. ಕೊಟ್ಟು ಅಂದ್ರ ಪಟ್ನ ಕೈ ಬಿಡ್ತಾನೋ ಮಾಳಪ್ಪ ಬ್ಯಾಡ ಅಂದವ. ಅವಾಗ ಮಾಳಪ್ಪ ಅಂದ ಏನಂದ್ರಿಪ್ಪ? ಯಪ್ಪ ಗೌಡ ಕೆಟ್ಟರ ಇರ್ಲಿ ಸುಮಾರ ಇರ್ಲಿ, ಹೌದ್ರಿಪ್ಪ ಹೌದಾ, ಅವ ಏನು ಬೇಡ್ತಾನ ಬೇಡದು ಕೊಡು. ನಡಬಾರ್ಕ ತುತ್ತು ಕೂಳಿಗಾಗಿ ಬಂದ ನಮ್ಮ ಮಟ್ಟದಾಗ ನಿತ್ತಾನಪ್ಪ ಅಂದ್ರ ಅವನ ಏನು ಬೇಡ್ತಾನ ಬೇಡಿದು ಕೊಡು. ಹೌದಾ. ನಾಡಿ ಜಮಖಂಡಿ ನಾಡಿನಾಗ ಕರಿ ಕಟ್ಟಿದ ಹಬ್ಬ ಅಂತೇಳಿ ಹಸಿರು ನಿಶಾನೆ ಹಚ್ಚಿ ಮಾಡ್ಲಿಕ್ಕೆ ಹಚ್ತೀನಿ. ಹೌದ್ರಿಪ್ಪ ಹೌದಾ. ಅವ್ ಮಾಡ್ಲಿಲ್ಲಪ್ಪ ಅಂದ್ರ ನಡಬಾರಕ ನಾ ಜಮೀನ್ ಅದನ್ನ ಭಂಡಾರ ಕೂಡ ತಂದಿ ಅಂದ ಮಾಳಪ್ಪ. ಹೌದಾ. ಮಾಳಿಂಗರಾಯ ಹೌದ್ರಿಪ್ಪ. ಮಾಳಿಂಗರಾಯನ ಮಾತು ಕೇಳಿ ಬೀರದೇವರ ಭಂಡಾರ ಕೊಟ್ಟ. ಅದೇ ಭಂಡಾರ ತಗೊಂಡ ಡಂಕನಾಡ ದೈಗೊಂಡ ಗೌಡ ಹೊಲದಾಗ ಹೊಡೆದ, ಸೀಮ್ಯಾಗ ಹೊಡೆದ, 12 ಲಂಬರ ಭೂಮಿ ಬಿತ್ತಿ ಬೆಳೆದ. ಹೌದ್ರಿಪ್ಪ ಹೌದಾ. ಇದ್ದ ಶ್ರೀಮಂತಕ್ಕಿದ್ದಂಗಾಯ್ತು, ತೂಗು ಮಂಚ ತೂಗುಲಿಕ್ಕತ್ತು, ಮತ್ತ ಕಣ್ಣು ಮುಚ್ಚಿ ಕಣ್ಣು ತೆರಲಿಕ್ಕತ್ತ ಗೌಡ. ಹೌದು ಕರೆ ಅದ. ಹೋಗಿರ್ತಕ್ಕಂತ ಶ್ರೀಮಂತಕ್ಕೆ ಬಂದದ್ದು ಎದರದಿಂದ? ಭಂಡಾರದಿಂದ ಬಂದದ್ರಿ ಅಪ್ಪಾಜಿಯವರ. ನಿಮ್ಮ ಭಸ್ಮದಿಂದ ಬಂದಿಲ್ಲ. ಹೌದಿಲ್ಲ. ಹೋದ ಸಿರಿತಾನ ಹೊಳ್ಳಿ ಬಂದದ. ಅವಾಗ ಸಂದರ್ಭದಾಗ ಭಂಡಾರ ನಂಬಿ ನಡೆದ್ರ ಹಿಂಗ ಸಿರಿತಾನ ಬತ್ತ ಸಿಗ್ತದ. ಅದೇ ಗೌಡ ಭಂಡಾರಕ್ಕೆ ಧಿಕ್ಕಾರ ಮಾಡಿದ. ಇದೇನ ಭಂಡಾರ ತಂದವ. ಹೌದ್ರಿಪ್ಪ ಹೌದು. ಅವಾಗ ಇಲ್ಲಿ ಮಾತು ಇಲ್ಲೊಂದು ಮಾಡೋ ಬಾಳದ. ಏನ್ರಿಪ್ಪ? ಹಸಿರು ನಿಶಾನೆ ಹೆಚ್ಚು ಮಾಡ್ತೀನಿ ಹಬ್ಬ ತಿಳಿದಿದ್ಲ. ಅವಾಗ ಹಬ್ಬ ಮಾಡ್ಲಿಕ್ಕೆ ನಿಂತಿದ್ದ. ಹೌದು. ಅವಾಗ ಗೌಡನ ಹೆಂಡತಿ ತಕರಾರು ಇತ್ತ ಮನ್ಯಾಗ. ಹೌದು. ಗೌಡ್ತಿದು. ಹೌದು. ಗೌಡತಿ ಏನಂತಳು? ಗೌಡ್ರ ನಮ್ಮ ಮನೆ ದೇವ್ರು ಶ್ರೀಶೈಲ ಮಲ್ಲಿಕಾರ್ಜುನ ಯಡವೀರ ವೀರಭದ್ರ ಚಿತ್ತಪಟ್ಟ ದ್ಯಾಮವ್ವದಾಳ. ಬೇಕಾದ್ರ ₹1,00,00,000 ಖರ್ಚು ಮಾಡ್ರಿ, ಕುರುಬುರ ದೇವ್ರಿಗೆ ಹೋದ್ರ ಕುಲ ಕಡಿಮೆ ಆಕತಿ, ಹಬ್ಬಕ್ಕೆ ಹರಕಂತಂದಳಿ. ಹೌದು. ಹಳ್ಳಿ ಬೆದಳು ಗೌಡ್ತಿ ಸುಮಾರು ಹೆಂಗದಾಳ ಗೌಡ್ತಿ. ಹೌದು. ಇಟ್ಟೇನು ಹೊಳ್ಳಿ ಬೆದಳು ಗೌಡ. ಯಾಕಂದ್ರ ಹೊಟ್ಟೆ ಆಗೇ ಬಾರ್ದ ಹಬ್ಬ ಆಗಬಾರ್ದು ತಿಳ್ಕೊಂಡು ಆಕೆ ಗೌಡ್ತಿ ಅಂಗಳು ತುಂಬ ಇಂಗಳ ಗುಟ್ಟ ಮಾಡಿ ಹೊಡಿಸಿ. ಹೌದಾ. ನಾನೇನ ಮಾಡ್ಲಿ ಅನ್ನೋದು ನಿಮ್ಗೆ ನೆನಪಿಗೆ ತರ್ಲಿಕ್ಕೆ ಮುಂದೆ ಕತ್ತಿ ಬಾಳದ. ಹೌದ್ರಿಪ್ಪ ಹೌದಿಲ್ಲ. ಅವಾಗ ಇದು ಯಾರಿಗೆ ಗೊತ್ತಾಯ್ತು? ಬೀರ್ ದೇವ್ರಿಗೆ ಅರಿವಾಯ್ತು. ನನ್ನಪ್ಪ ಬೀರ್ ದೇವ್ರಿಗೆ ಅರಿವಾಯ್ತು. ನನ್ನಪ್ಪ ಬೀರ್ ದೇವ್ರ ಗಚ್ಚನ ಗುಡಿಯಾಗ ಕೂತ ಹೆಚ್ಚಿನ ಸಿದ್ಧ ವಿಚಾರ ಮಾಡಿದ. ನಾ ಶ್ರೀಮಂತಿಕೆ ಹೋದ ಶ್ರೀಮಂತಿಕೆ ಭಂಡಾರದಿಂದ ಕೊಟ್ಟಿನ ಕರೆ. ಹೌದಾ. ಗೌಡನ ಹೆಂಡತಿ ಹೊಳ್ಳಿ ತಿರುಗಿ ಬಿದ್ರು. ಈ ಮಕ್ಕಳಿಗೆ ಸೊಕ್ಕ ಬಂದೈತೆ ಅಂದು ಹೊಲದಾಗ ಬೆಳೆದಿರ್ತಕ್ಕಂತ ಬೆಳೆಯನ್ನ ನಾಟಕಿಯನ್ನ ಎಳಿ ರೂಪ ತೊಟ್ಟ ಬೀರಪ್ಪ ಕಡಕಡದ ನಾಶ ಮಾಡಿದ. ಹೋಗಿರ್ತಕ್ಕಂತ ಶ್ರೀಮಂತಿಗೆ ಹೊಳ್ಳಿ ಸರ್ವನಾಶ ಮಾಡಿದ ಬೀರಪ್ಪ. ಹೌದ್ರಿಪ್ಪ ಹೌದಾ. ಯಾಕ ಭಂಡಾರ ಒದ್ದು ನಡೆದ ನೀವು ಗೌಡ. ಹೌದು ಕರೆ. ಬಂಧುಗಳೇ, ಭಂಡಾರವನ್ನ ಯಾರ ನಂಬಿ ನಡೆದಾರ ಅವ್ರ ಜೀವನ ಬಂಗಾರ ಆಗ್ಯದ. ಅದೇ ಭಂಡಾರವನ್ನ ಯಾರ ತಿರಸ್ಕಾರ ಮಾಡಿ ಒದ್ದು ನಡೆದಾರೋ ಅವ್ರ ಜೀವನ ಹಳ್ಳಿ ಸರ್ವನಾಶ ಆಗ್ಯದ. ಬಂಧುಗಳೇ, ಕರೆದ ಮಾತ ಹೌದಿಲ್ಲ. ಹೌದಾ. ಭಂಡಾರದೊಳಗ ಹಂತ ತಾಕತ್ತದ ಪವಾಡದಾವಿ ನಾವು. ಶಿರಡೋನ ಮಠದಾಗ ಗುರು ಬೀರನ್ನ ಹುಲಿಗಿನ್ನ ಕೇಳಿದಂತ ಸಂದರ್ಭದಾಗ ಮಾಳಿಂಗರಾಯ ಹುಲಿಗಿನ್ನ ತರ್ಲಿಕ್ಕೆ ಹೊರತಿ ನಿಂಬೆಳ ಗುಡ್ಡಕ್ಕೂ ಆದತ್ತ. ಹುಲಿ ಬಂದ ಮಾಳಿಂಗರಾಯನ ಹುಲಿ ಹಿಂಡಾಕ್ ಹೋದಂತ ಸಂದರ್ಭ ಜಿಗದ್ ಮಾಳಿಂಗರಾಯನ ಮೇಲೆ ಜಿಗದ್ ಬತ್ತ. ಹುಲಿ ಹೌದಾ. ಮಾಳಿಂಗರಾಯ ಮೇಲೆ ಜಿಗದ ಎರಿಗೆ ಬಂದಂತ ಸಂದರ್ಭದಾಗ ಮಾಳಪ್ಪ ಭಂಡಾರ ಹೊಡೆದ. ಹುಲಿ ನಿಂತ ಜಾಗದಾಗ ನಿಂತಿ. ಬಂಧುಗಳೇ, ನಿಂತ ಜಾಗದಾಗ ನಿಂತಿ ಅಂತ ಕ್ರೂರ ಪ್ರಾಣಿಗಳನ್ನ ತರುವಂತ ತಾಕತ್ತ ನಮ್ಮ ಹಾಲಮತದ ಸಿದ್ಧರ ಭಂಡಾರದೊಳಗೈತಿ. ಐತಲ್ಲ.
ಪಾಂಡವರ ಕೋಟೆ ಪುಷ್ಪ ನಾಗರಮಾವ ಸೀತನ ತರ್ಲಿಕ್ಕೆ ಮಾಳಪ್ಪ ಹೋದಂತ ಸಂದರ್ಭದಾಗ ಪಾಂಡವರ ಕೋಟೆಗೆ ಉಕ್ಕಿನ ಕೀಲು ಜಡದಿತ್ತು. ಅವಾಗ ಮಾಳಂಗ್ರ ಆಗಿರ್ತಕ್ಕಂತ ಬೀರ ದೇವರದ ಧ್ಯಾನ ಮಾಡಿ ಉಕ್ಕಿನ ಕೀಲಿಗೆ ಭಂಡಾರ ಹೊಡೆದ. 7 ಬಾಗಿಲು ಕಡಕಡದು ಬಿದ್ದು ಭಂಡಾರದಿಂದ 7 ಕೀಲಿಗೆ ಕಡಕಡದು ಬಿದ್ದು. ಹೌದ್ರಿಪ್ಪ, ಹೌದಾ? ಹೌದಿಲ್ಲ? ಹಾಲು ಮತದ ಸಿದ್ಧರ ಭಂಡಾರದ ಇಂಥದೊಂದು ತಾಕತ್ ಐತಿ. ಹೌದಾ? ಹೌದಿಲ್ಲ? ಹೌದು ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ದೈವಿಕ ಬ್ಯಾಸರಾಗಲಾರ್ದನೆ. ಹೌದ್ರಿಪ್ಪ. ಟೈಮ್ 4 ಗಂಟೆ ಆಗ್ಯದ. ಅದಕ್ಕಾಗಿ 3:30 ಆಗ್ಯದ. ಇನ್ನ ಒಂದು ಚಾಲ ಹಾಲ ಸಿದ್ಧರ ವಿಷಯದೊಳಗೆ ಹಾಡಿ ನಿನ್ನ ಶಾನೆ ಅಲ್ಲಿಗಪ್ಪ. ಇದಿಲ್ಲ ಏನ್ ಕೇಳವ? ನಾವು ಶಾನೆ ಇಲ್ಲ ತಿಳತಿಲ್ಲ. ಶಾನೆ ಇಲ್ಲ.